ಓಂ ಮಾತ್ರೇ ನಮಃ. ಓಂ ಮಾತೃಭ್ಯೋ ನಮಃ. ಓಂ ಪಿತ್ರೇ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಓಂ ಮಹಾಗಣಪತಯೇ ನಮಃ. ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ, ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಪುಷ್ಯ ಮಾಸ 20/12/25 18/1/26 ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಪುಷ್ಯ ಮಾಸದಲ್ಲಿ ಗೋಚಾರ ಅತ್ಯದ್ಭುತವಾಗಿ ಈ ಒಂದು ಧನುರಾಶಿಯಿಂದ ಮೀನರಾಶಿಯವರಿಗೆ ಗೋಚರವಾಗ್ತಾ ಇರುವಂಥದ್ದು. ಉತ್ತರಾಯಣ ಪುಣ್ಯಕಾಲವು ಪ್ರಾರಂಭವಾಗುವಂತಹ ಒಂದು ವ್ಯವಸ್ಥೆ ಈ ಒಂದು ಪುಷ್ಯ ಮಾಸದಲ್ಲಿ ರವಿಯು ಮಕರ ರಾಶಿಯನ್ನು ಪ್ರವೇಶ ಮಾಡುತ್ತಿರುವಂಥದ್ದು. 20/12/25 ಶುಕ್ರ ಗ್ರಹವು ಧನುರಾಶಿಯನ್ನು ಪಾಡ್ಯದಂದು ಈ ಒಂದು ವೃಶ್ಚಿಕ ರಾಶಿಯಿಂದ ಧನುರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. 12/1/26 ಶುಕ್ರನು ಮಕರ ರಾಶಿಯನ್ನು ನವಮಿಯಂದು ಧನುರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. 29/12/25 ಬುಧವಾರ ಧನುರಾಶಿಯನ್ನು ದಶಮಿಯಂದು ಬುಧನು ವೃಶ್ಚಿಕದಿಂದ ಧನುರಾಶಿಯನ್ನು ಪ್ರವೇಶ ಮಾಡಿ, ಆ ಬುಧನು 17/1/26 ಬುಧಗ್ರಹವು ಮಕರ ರಾಶಿಯನ್ನು ಮತ್ತೆ ಪ್ರವೇಶ ಮಾಡ್ತಾ ಇರುವಂಥದ್ದು ಆ ಒಂದು ಚತುರ್ದಶಿಯಂದು. 14/1/26 ರವಿಯು ಮಕರ ರಾಶಿಯನ್ನು ಏಕಾದಶಿಯಂದು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥದ್ದು. ಇದು ವಿಶಿಷ್ಟವಾಗಿ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ, ಮಕರ ಸಂಕ್ರಾಂತಿ, ಉತ್ತರಾಯಣ ಪುಣ್ಯಕಾಲ ಮತ್ತು ಮಕರ ಸಂಕ್ರಾಂತಿಯ ಶುಭಾಶಯಗಳು. ಹಾಗೆಯೇ 15/1/26 ಕುಜಗ್ರಹವು ಮಕರ ರಾಶಿಯನ್ನು ದ್ವಾದಶಿಯಂದು ಧನುರಾಶಿಯಿಂದ ಪ್ರವೇಶ ಮಾಡುತ್ತಿರುವಂಥದ್ದು. ನಂತರ 3/1/26 ಪೂರ್ಣಿಮೆ ಈ ಒಂದು ಮಿಥುನ ರಾಶಿಯಲ್ಲಿ ಆರ್ದ್ರ ನಕ್ಷತ್ರದಲ್ಲಿ ಪೂರ್ಣಿಮೆ ಇರುವಂಥದ್ದು. 18/1/26 ಈ ಅಮಾವಾಸ್ಯೆ ಧನು ರಾಶಿಯಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಅಮಾವಾಸ್ಯೆ ಕಂಡುಬರುವಂಥದ್ದು. ಇದು ಪುಷ್ಯ ಮಾಸದ ಗ್ರಹ ವೈಶಿಷ್ಟ್ಯತೆ. ಗುರುವು ಮಿಥುನ ರಾಶಿಯಲ್ಲಿಯೇ, ಕೇತುವು ಸಿಂಹ ರಾಶಿಯಲ್ಲಿಯೇ, ರಾಹುವು ಕುಂಭರಾಶಿಯಲ್ಲಿ ಮತ್ತು ಶನೈಶ್ಚರನು ಯಥಾಸ್ಥಿತಿಯಲ್ಲಿ ಮೀನರಾಶಿಯಲ್ಲಿ ಸ್ಥಿತನಾಗಿರುವಂಥದ್ದು. ಕುಂಭರಾಶಿ ಸಂಜಾತರೆಲ್ಲರಿಗೂ ಕೂಡ ಪುಷ್ಯ ಮಾಸಕ್ಕೆ ಆತ್ಮೀಯ ಸ್ವಾಗತ. ಕುಂಭರಾಶಿಯ ಅಧಿಪತಿಯಾದ ಶನೈಶ್ವರನು ದ್ವಿತೀಯದಲ್ಲಿ ವಿರಾಜಮಾನನಾಗಿದ್ದು, ವಿಶೇಷವಾಗಿ ಶನೈಶ್ವರನ ಬಲವು ಅತ್ಯಧಿಕವಾಗಿಯೇ ಕಂಡುಬರುವಂಥದ್ದು. ಸಾರ್ಧ ಸಪ್ತಮ ಶನಿಯ ಕೊನೆಯ ಭಾಗವಾಗಿರ್ತಕ್ಕಂತಹ ಈ ಒಂದು ಮೀನರಾಶಿಯಲ್ಲಿ ಶನೈಶ್ವರನು ಈ ಒಂದು 7.5 ಕೊನೆಯ ಭಾಗದಲ್ಲಿ ಇರುವಂಥವನು. ಈ ಶನೈಶ್ವರನು ರಾಹುವನ್ನು ದಾಟಿ ಮೀನರಾಶಿಯನ್ನು ಪ್ರವೇಶ ಮಾಡಿದಾಗಿನಿಂದ ಅನೇಕರಿಗೆ ಉತ್ತಮ ಫಲಗಳು, ಅನೇಕರಿಗೆ ಸ್ವಲ್ಪ ಕಷ್ಟದ ಫಲಗಳು ಲಭ್ಯವಾಗಿರುವ ಲಕ್ಷಣಗಳಿರ್ತವೆ ಅವರವರ ಜಾತಕವನ್ನು ಆಧರಿಸಿ. ಶನೈಶ್ವರನ ಸ್ಥಿತ್ಯಂತರಗಳು ನಿಮ್ಮ ಜಾತಕದಲ್ಲಿ ಯಾವ ರೀತಿಯಾಗಿದೆ ಎನ್ನುವುದರ ಆಧಾರದ ಮೇಲೆ ವ್ಯತ್ಯಾಸ ಫಲಗಳು ಲಭ್ಯವಾಗಿರುತ್ತೆ. ಹಾಗಾಗಿ ಪ್ರಶ್ನೆಶಾಸ್ತ್ರ ಮತ್ತು ಜಾತಕವನ್ನು ನೋಡುವಂಥದ್ದು ಅನಿವಾರ್ಯವಾಗಿರುತ್ತೆ. ರಾಹು ರಾಶಿಯಲ್ಲೇ ಸ್ಥಿತನಾಗಿದ್ದು, ಕೇತುವು ಸಪ್ತಮದಲ್ಲಿ ಸ್ಥಿತನಾಗಿರುವುದರಿಂದ ಮೊದಲನೇದಾಗಿ ದೇಹದ ಆರೋಗ್ಯ ಮತ್ತು ಪತಿ ಪತ್ನಿಯರ ಸಾಮರಸ್ಯತೆ ಮತ್ತು ಪಾರ್ಟ್ನರ್ ಯೋಗದಲ್ಲಿ ಆಗುವ ಗೊಂದಲಗಳನ್ನು ಸರಿಪಡಿಸಿಕೊಳ್ಳುವ ಅಗತ್ಯ ಇರುವಂತಹ ಸಾಧ್ಯತೆ. ವಿವಾಹೇಚ್ಛುಕರಿಗೆ ಅನೇಕ ರೀತಿಯಲ್ಲಿ ವಿಘ್ನಗಳು ಲಭ್ಯ ಆಗುವಂತಹ ಸಾಧ್ಯತೆಗಳು ಕಂಡುಬರುವಂಥದ್ದು. ಪ್ರೇಮಿಗಳಲ್ಲಿ ಭಗ್ನ ಪ್ರೇಮ ಇತ್ಯಾದಿಗಳ ಲಕ್ಷಣಗಳು ಕಾಣುವುದರಿಂದಾಗಿ ಇಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ರಾಹು ಮತ್ತು ಕೇತುವಿನ ಪ್ರಭಾವ ಕುಂಭರಾಶಿಯವರಿಗೆ ಅತಿಯಾಗಿ ಕಂಡುಬರುವಂಥದ್ದು. ಈ ಒಂದು ಸ್ಥಿತಿಯಲ್ಲಿ ಈ ರಾಹು ಇರುವಾಗಲೇ ರಾಹು ಕುಂಭವನ್ನು ಪ್ರವೇಶ ಮಾಡಿದಾಗಿನಿಂದ ಈ ಒಂದಿಷ್ಟು ಸಮಸ್ಯೆಗಳಿಗೆ ಗುರಿಯಾದಂಥವರು ಅನೇಕರಿದ್ದರೆ, ಇನ್ನು ಕೆಲವರಿಗೆ ಅತ್ಯುತ್ತಮವಾದ ಫಲಗಳು ಲಭ್ಯವಾಗಿರುವ ಲಕ್ಷಣಗಳಿವೆ. ನಿಮ್ಮ ಜಾತಕದ ಮೇಲೆ ಆ ಜಾತಕವನ್ನು ಅವಲಂಬಿಸಿ ಫಲಗಳು ವ್ಯತ್ಯಾಸವಾಗುತ್ತೆ. ಆ ರೀತಿಯಿಂದಾಗಿ ಸಮಸ್ಯೆಗಳು ಬದಲಾವಣೆ ಇದ್ದೇ ಇರುತ್ತೆ. ಆದ್ದರಿಂದ ಇಲ್ಲಿ ರಾಹುವೇ ರಾಶಿಯಲ್ಲಿ ಕುಳಿತಾಗ ನಾಗನ ಆರಾಧನೆ ಆರೋಗ್ಯಕ್ಕಾಗಿಯೂ ಮತ್ತು ನಿಮ್ಮ ಸ್ವಭಾವದಲ್ಲಿ ಉಂಟಾಗುವ ಬದಲಾವಣೆ, ಯಾವುದನ್ನೆಲ್ಲ ಮಾಡಿ ಯಾವುದೂ ಆಗಲೇ ಇಲ್ಲ ಅನ್ನುವಂತಹ ಒಂದು ವಿಷಯದಿಂದ ನಮ್ಮ ಜೀವನದಲ್ಲಿ ಇಷ್ಟೊಂದು ವ್ಯತ್ಯಾಸಗಳು ನಾವು ಅಂದುಕೊಂಡ ಹಾಗೆ ಆಗೇ ಇಲ್ಲ ಎನ್ನುವಂತಹ ದುಃಖದಿಂದ, ಮಾನಸಿಕ ಬೇಸರದಿಂದ, ನಿಮ್ಮ ದೇವರ ಮೇಲಿನ ನಂಬಿಕೆ ಕಡಿಮೆ ಆಗುವಿಕೆ ಅಥವಾ ಅತಿಯಾಗಿ ಹೆಚ್ಚಾಗುವಿಕೆ ಇವೆರಡೂ ದೋಷವಾಗಿ ಅನೇಕ ರೀತಿಯಲ್ಲಿ ಮಾನಸಿಕ ಗೊಂದಲಗಳಿಗೆ
ನೀವು ಒಳಗಾಗಿ ನಿಮ್ಮ ನಿರ್ಧಾರಗಳಲ್ಲಿ ಅತಿಯಾದ ತೊಂದರೆಗಳು ಉಂಟಾಗುವ ಲಕ್ಷಣಗಳು ರಾಹು ಕುಂಭ ರಾಶಿಯಲ್ಲಿರುವಾಗ, ಅಥವಾ ಬೇರೆಯವರಿಂದ ಅನಾವಶ್ಯಕವಾಗಿ ಪೀಡೆ ಉಂಟಾಗುವಂತಹ ಲಕ್ಷಣಗಳು ಪೂರ್ವಜನ್ಮದ ಪಾಪಕರ್ಮದಿಂದಾಗಿ ಈ ಜನ್ಮದಲ್ಲಿ ಉಂಟಾಗುವ ಲಕ್ಷಣಗಳನ್ನು ರಾಶಿ ಸ್ಥಿತನಾದಂತಹ ರಾಹುವು ಕೊಡ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ರಾಹುವಿನ ಈ ಒಂದು ಕೆಟ್ಟ ಪರಿಣಾಮದಿಂದ ದೂರ ಆಗಲು ನಾಗಾರಾಧನೆ ಮತ್ತು ಕೇತುವಿನ ಈ ಸಪ್ತಮ ಸ್ಥಿತದಿಂದ, ಈ ಸಪ್ತಮ ಸ್ಥಿತಿಯಲ್ಲಿ ಕೇತುವು ಕಂಡು ಬರುವುದರಿಂದಾಗಿ ಪತಿ ಪತ್ನಿಯರಲ್ಲಿ, ಸಂಗಾತಿಯಲ್ಲಿ ವಿರಸ ಇತ್ಯಾದಿಗಳು ಉಂಟಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಆ ವ್ಯಕ್ತಿಗಳದ್ದಾಗಿರುತ್ತೆ. ಯಾಕೆಂದರೆ ದೋಷ ಇದೆ ಅಂತಂದಾಗ ಆ ದೋಷವನ್ನು ನಿವಾರಣೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕಾಗಿದ್ದು ಬುದ್ಧಿವಂತರ ಸ್ವಾಭಾವಿಕ ಲಕ್ಷಣ. ಹಾಗಾಗಿ ಬುದ್ಧಿಮತ್ತೆಯನ್ನು ಉತ್ತಮವಾಗಿ ಬಳಸುವ ಚಿಂತನೆಗಾಗಿ ಮೊದಲನೇದಾಗಿ ಕುಂಭರಾಶಿಯವರಿಗೆ ನಾಗಶಕ್ತಿ ವಿನಾಯಕನ ಆರಾಧನೆ ಅತ್ಯಂತ ಅಗತ್ಯವಾಗಿ ಗೋಚರವಾಗ್ತಾ ಇದೆ. ಕುಂಭ ಮತ್ತು ಈ ಮೀನರಾಶಿಯವರಿಗೆ ನಾಗಶಕ್ತಿ ವಿನಾಯಕನ ಆರಾಧನೆಯ ಅತ್ಯಂತ ಅಗತ್ಯ ಕಾಣುತ್ತೆ. ಮುದ್ಗಲ ಪುರಾಣದಲ್ಲಿ ಉಲ್ಲೇಖಿತವಾಗಿರತಕ್ಕಂತಹ ಈ ನಾಗಶಕ್ತಿ ವಿನಾಯಕ, ನಾಗಯಜ್ಞೋಪವೀತ ಗಣಪತಿ, ಆ ಉಪನಯನದ ವಟುವಿನ ಆರಾಧನೆ ಅತ್ಯಂತ ಪ್ರಶಸ್ತವಾಗಿ ಈ ನಾಗದೋಷ ಮತ್ತು ಈ ಕೇತು ದೋಷವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ಈ ಪೂಜಾ ವಿಧಾನವನ್ನು ಸಣ್ಣ ರೀತಿಯಲ್ಲಿ ನಾವು ಈ ವಿಡಿಯೋದ ಕೊನೆಯಲ್ಲಿ ಅಳವಡಿಸ್ತೇವೆ, ಆಸಕ್ತರು ಅನುಸರಿಸಬಹುದು. ಹಾಗೆಯೇ ಒಬ್ಬೊಬ್ಬರ ಜಾತಕಕ್ಕೆ ತಕ್ಕಂತೆ ಭಿನ್ನ ಭಿನ್ನ ರೂಪದಲ್ಲಿ ಆರಾಧನೆಯ ಕ್ರಮದ ಅಗತ್ಯ ಕೂಡ ಇರ್ತದೆ. ಅದರಿಂದ ಇಲ್ಲಿ ನಾಗಶಕ್ತಿ ವಿನಾಯಕನ ವ್ಯವಸ್ಥೆಯನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ. ಅದನ್ನು ಮುದ್ಗಲ ಪುರಾಣದಲ್ಲೂ ಮತ್ತು ಅಷ್ಟೋತ್ತರದಲ್ಲೂ ಓಂ ನಾಗ ಯಜ್ಞೋಪವೀತಿನೇ ನಮಃ ಎನ್ನುವುದಾಗಿ ಬರುತ್ತೆ. ಆ ನಾಗಯಜ್ಞೋಪವೀತ ಗಣಪತಿಯ ಆರಾಧನೆ ಸಮಸ್ತ ವಿಧ ರಾಹು ಮತ್ತು ಕೇತು ಛಾಯೆಯಿಂದ, ನೋಡಿ, ರಾಹು ಪೀಡಿತವಾದ ಗ್ರಹಗಳು ಶುಕ್ರ, ರವಿ, ಕುಜ, ಬುಧರು ಮಕರ ರಾಶಿಯಲ್ಲಿ ಗೋಚರವಾಗುತ್ತಾ ಈ 4 ಗ್ರಹಗಳ ಉತ್ತಮ ಫಲ ಸಿಗಬೇಕು ಅಂದರೆ ರಾಹು ಮತ್ತು ಆ ಛಾಯೆಯಿಂದ ಹೊರಬರುವಂತಹ ವ್ಯವಸ್ಥೆಗೆ ನಾಗಶಕ್ತಿ ವಿನಾಯಕನ ಆರಾಧನೆ ಅಗತ್ಯವಾಗಿರುತ್ತೆ. ಅದರಿಂದಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿಗಳಿಗೆ ಈ ಗ್ರಹಗಳಿಂದ ಸಿಗುವ ಉತ್ತಮ ಫಲಗಳು ಲಭ್ಯವಾಗ್ತವೆ. ಇಲ್ಲ ಅಂದರೆ ಈ ಉತ್ತಮವಾದ ಸ್ಥಿತಿಗತಿಗಂತೂ ನೋಡಿ, ಕುಂಭರಾಶಿಯಿಂದ ವ್ಯಯದಲ್ಲಿ 4 ಗ್ರಹಗಳು ಬರ್ತಾ ಇದ್ದಾವೆ. ಇವು ಸಂಪೂರ್ಣವಾಗಿ ವ್ಯಯದಲ್ಲಿ ಇರುವುದರಿಂದಾಗಿ ಈ ಗ್ರಹ ಸ್ಥಿತಿಯ ಉತ್ತಮ ಫಲಗಳು ಲಭ್ಯವಾಗದೇ ಇದ್ದಾಗ ಜೀವನ ಕಷ್ಟ ಆಗ್ತದೆ. ಆದ್ದರಿಂದ ನಿಮ್ಮ ಜಾತಕವನ್ನು ಅನುಸರಿಸಿಯೇ ಒಂದೊಂದು ವ್ಯಕ್ತಿಗೂ ಭಿನ್ನ ಫಲಗಳಿರುವುದರಿಂದಾಗಿ ನಿಮ್ಮ ಜಾತಕವಿಲ್ಲದಿದ್ದರೆ ಪ್ರಶ್ನೆ ಮಾರ್ಗದ ಮೂಲಕವಾಗಿ ಅದನ್ನು ನೋಡಿಕೊಂಡು ಆರಾಧನಾ ಕ್ರಮವನ್ನು ಸರಿ ಮಾಡಿಕೊಂಡಾಗ ಈ ಜೀವನದಲ್ಲಿ ಈ ರಾಹು ಮತ್ತು ಕೇತುವಿನ ಛಾಯೆಯಿಂದ ಹೊರಬಂದಂಥ ವ್ಯಕ್ತಿಗಳು ಅತ್ಯುತ್ತಮವಾಗಿ ಎಲ್ಲ ಉತ್ತಮ ಗ್ರಹಗಳ ಉತ್ತಮ ಫಲವನ್ನು ಪಡೆಯುವಲ್ಲಿ ಯಶಸ್ವಿಯನ್ನು ಹೊಂದುತ್ತಾರೆ. ಆದ್ದರಿಂದಾಗಿ ಇಲ್ಲಿ ಮೊದಲನೇದಾಗಿ ರಾಹುವಿನ ಸ್ಥಿತ್ಯಂತರದಿಂದ ಸ್ಕಿನ್ ಪ್ರಾಬ್ಲಮ್ ಇರ್ಬೋದು, ಕಾಲಿನ ಭಾಗದ ನೋವು ಇರ್ಬೋದು, ಕ್ಯಾಲ್ಸಿಯಂ ಕೊರತೆ ಇರ್ಬೋದು, ಇತ್ಯಾದಿಗಳ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾದ ಅಗತ್ಯ ಇರುತ್ತೆ. ಹಾಗೆಯೇ ನಿರ್ಧಾರವನ್ನು ಮಾಡುವಾಗ, ಅಧ್ಯಯನವನ್ನು ಮಾಡಲಿಕ್ಕೆ ಕುಳಿತುಕೊಂಡಾಗ ಮಾನಸಿಕ ಚಾಂಚಲ್ಯತೆ ಇತ್ಯಾದಿಗಳು ಉಂಟಾದಾಗ, ಹಣಕಾಸಿನ ವಿಚಾರದಲ್ಲಿ ಮಾನಸಿಕ ಚಾಂಚಲ್ಯತೆಗಳು ಉಂಟಾದಾಗ ಸಾಲವನ್ನು ಮಾಡದೆ ಹೆಜ್ಜೆ ಇಡುವ ಚಿಂತನೆ ಹೇಗೆ ಎನ್ನುವುದನ್ನು ಯೋಚಿಸಬೇಕಾದ ಅಗತ್ಯ ಇದಕ್ಕಿದೆ. ಈಗಾಗಲೇ ಸಾಲ ಆದವರಿಗೆ ತುಂಬ ಬಾಧೆ ಮಾನಸಿಕವಾಗಿ ಬರುವುದರಿಂದ ಮನೋಬಲ ಕೊರತೆ ಉಂಟಾಗುವ ಲಕ್ಷಣಗಳು ಕೂಡ ಈ ಕುಂಭರಾಶಿ ಇರುವುದರಿಂದ ಮಾತ್ರ ನಮಸ್ಕಾರವನ್ನು ನಿತ್ಯ ಮಾಡಿ, ಹಾಗೆ ತಂದೆಯ ನಮಸ್ಕಾರವನ್ನು ಮಾಡಿ, ಅದರಿಂದ ಸ್ವಲ್ಪ ಹೊರಬರಲು ನಿಮಗೆ ದಾರಿ ಸಿಗುತ್ತೆ. ಹಾಗಾಗಿ ಚೌಡಿಯ ಆರಾಧನೆ ಕೂಡ ನಿಮಗೆ ಅತ್ಯಂತ ಮುಖ್ಯವಾಗಿ ಕಂಡುಬರುವಂಥದ್ದು ಈ ಆ ಸಾಲಬಾಧೆ ಇತ್ಯಾದಿಗಳಿದ್ದಲ್ಲಿ. ಯಾಕೆಂದರೆ ಈ ಕುಂಭರಾಶಿಯವರಿಗೆ ಸಾಡೆ ಸಾತಿನ ಕೊನೆಯ ಭಾಗದಲ್ಲಿರುವಂಥವರು. ಹಾಗಾಗಿ ಇಲ್ಲಿ ಶನೈಶ್ಚರನಿಂದ ಉತ್ತಮ ಫಲ ಸಿಗುವ ಜಾತಕರಿಗೆ ಸಮಸ್ಯೆ ಆಗುವುದಿಲ್ಲ, ಸಾಲಬಾಧೆ ಆಗುವುದಿಲ್ಲ. ಯಾರಿಗೆ ಶನೈಶ್ಚರನ ಉತ್ತಮ ಫಲ ಸಿಗ್ತಾ ಇಲ್ಲ, ಆ ನಿಮ್ಮ ಜಾತಕದಲ್ಲಿ ಶನೈಶ್ಚರನ ಸ್ಥಿತಿಗತಿಗಳು ಬೇರೆ ರೀತಿಯಲ್ಲಿದೆ, ಆಗ ಸ್ಥಾನದಲ್ಲಿರುವ ಶನೈಶ್ಚರನಿಂದ ಸಾಲಬಾಧೆ ಅತಿಯಾಗಿ ಆಗುವ ಲಕ್ಷಣ ಇದೆ. ಆದ್ದರಿಂದಾಗಿ ಮೊದಲು ತಾಯಿಯ ನಮಸ್ಕಾರ ಮತ್ತು ತಂದೆಯ ನಮಸ್ಕಾರವನ್ನು ಮಾಡಿಕೊಂಡು ನಿತ್ಯವೂ ಕೂಡ ಈ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡ್ತಾ, ಈ ಆಂಜನೇಯನ ಆರಾಧನೆಯನ್ನು ಮಾಡ್ತಾ ಬಂದರೆ ಇಲ್ಲಿ ಸಾಲಬಾಧೆಯಿಂದ ಹೊರಬರುವ ಲಕ್ಷಣಗಳಿದೆ. ಕ್ರಮಬದ್ಧವಾದ ಆರಾಧನೆ ಮಾತ್ರ ಫಲ ಕೊಡುತ್ತೆ. ಆದ್ದರಿಂದ ಇಲ್ಲಿ ದ್ವಿತೀಯದಲ್ಲಿ ಅಧಿಪತಿಯಂತಹ ಗುರುವು ಚಂದ್ರನ ಜೊತೆಗಿರುವುದರಿಂದ ಗುರುವಿನ ಅನುಗ್ರಹವಿದ್ದಲ್ಲಿ ಮಾತ್ರ, ಆಶೀರ್ವಾದವಿದ್ದಲ್ಲಿ ಅತ್ಯುತ್ತಮವಾದ ಆರ್ಥಿಕ ಸ್ಥಿತಿಯಲ್ಲಿ ಉನ್ನತಿ ಕೂಡ ಉಂಟಾಗತ್ತೆ. ಅಭಯಂಕರೇಂದ್ರನ ಅನುಗ್ರಹ ಬೇಕಾಗತ್ತೆ. ಅಭಯಂಕರೇಂದ್ರನ ಜಪವನ್ನು ಅಭಯಂಕರ ಮಹಾದೇವ ಇತ್ಯಾದಿ ತ್ರಾಹಿಮಾಂ ಭವಸಾಗರಾತ್
ಜನ್ಮ ಮೃತ್ಯು ಜರಾ ವ್ಯಾಧಿ ಪೀಡಿತಂ ಕರ್ಮ ಬಂಧನೈ ಇತ್ಯಾದಿ ಶ್ಲೋಕಗಳನ್ನು ಸರಿಯಾಗಿ ಗಮನಿಸಿ ನೀವು ಅದನ್ನು ಆರಾಧನೆ ಮಾಡುವುದು ಅವರವರ ಜಾತಕಕ್ಕೆ ಸಂಬಂಧಪಟ್ಟಿರುತ್ತೆ. ಕೆಲವರು ಹೇಳಿದ್ದಾರೆ ನೀವು ರೈಟಿಂಗಲ್ಲಿ ನಿಮ್ಮ ಪರಿಹಾರವನ್ನು ಕೊಡಿ ಅಂತೇಳಿ. ನಾವು ಯಾಕೆ ಅತಿಯಾದ ಪರಿಹಾರವನ್ನು ಹೇಳೋದಿಲ್ಲ ಅಂತಂದರೆ, ಪ್ರತಿಯೊಬ್ಬರ ಜಾತಕದ ಸಮಯ ಮತ್ತು ಪ್ರತಿಯೊಬ್ಬ ವ್ಯಕ್ತಿ ಜಾತಕವಿಲ್ಲದೇ ಇದ್ದರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸಗಳು ಅನೇಕ ಭಿನ್ನವಾದ ಫಲವನ್ನು ಕೊಡ್ತವೆ. ಆದ್ದರಿಂದ ನಾವು ಹೇಳಿದಂತಹ ಪರಿಹಾರಗಳು ಕೆಲವೊಂದಿಷ್ಟು ಸಾಮಾಜಿಕವಾಗಿ ಸಾಮೂಹಿಕವಾಗಿ ಯೋಗ್ಯವಾದಂಥ ಪರಿಹಾರವನ್ನು ಮಾತ್ರ ಇಲ್ಲಿ ಹೇಳ್ತೇವೆ. ಪ್ರತ್ಯೇಕ ವ್ಯಕ್ತಿಗಳಿಗೆ ಸಂಬಂಧಪಟ್ಟು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಈ ಗುರು ಚಂದ್ರರ ಯುತಿ ಇರುವಂತಹ ಸಂದರ್ಭದಲ್ಲಿ ಪೌರ್ಣಿಮೆಯ ದಿವಸ ಗುರು ಆರಾಧನೆಯನ್ನು, ತಾಯಿಯ ಆರಾಧನೆಯನ್ನು, ಚೌಡಿಯ ಆರಾಧನೆಯನ್ನು ಮಾಡುವುದರಿಂದ ಮನೋಬಲ ಮತ್ತು ಆತ್ಮಬಲ, ಜ್ಞಾನಬಲ ಎಲ್ಲವೂ ಕೂಡ ವೃದ್ಧಿಯಾಗುವ ಮೂಲಕವಾಗಿ ನಿಮ್ಮ ಸಾಲ ಬಾಧೆ ತೀರುವಂತಹ ಯೋಗ ಇಲ್ಲಿ ಕಂಡುಬರುತ್ತೆ. ಆದರೆ ನಿಮ್ಮ ಜಾತಕದಲ್ಲಿ ಇದಕ್ಕೂ ಭಿನ್ನವಾದ ಅವ್ಯವಸ್ಥೆ ಇದ್ದರೆ ಆಗ ಇದಿಷ್ಟೇ ಸಾಕಾಗುವುದಿಲ್ಲ ಎನ್ನುವುದು ಸತ್ಯವಾಗಿರುತ್ತೆ. ಆರಾಧನೆಯಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಸಂಪೂರ್ಣವಾಗಿರಬೇಕು. ರಾಹುವಿನ ಪ್ರಭಾವದಿಂದ ಚಾಂಚಲ್ಯತೆಯನ್ನು ಹೊಂದಿದಾಗ ಅದರ ಫಲವೂ ಕೂಡ ಕಡಿಮೆ ಆಗಿಬಿಡುತ್ತೆ. ಆದ್ದರಿಂದ ರಾಹುವಿನ ಛಾಯೆಗೆ ಒಳಗಾದವರಿಗೆ ಸ್ವಲ್ಪ ಮಾನಸಿಕವಾಗಿ ಹಿನ್ನಡೆ ಪ್ರತಿಯೊಬ್ಬರಿಗೂ ಕೂಡ ಇರುವಂಥದ್ದು ರಾಹುವಿನ ಛಾಯೆಯ ಆಧಾರದ ಮೇಲೆ. ಒಬ್ಬರಿಗೆ ಶ್ರದ್ಧೆ ಭಕ್ತಿ ಎನ್ನುವಂಥದ್ದು ಆ ಪ್ರಮಾಣದಲ್ಲಿ ವ್ಯತ್ಯಾಸ ಆಗುವುದನ್ನು ಭಗವಂತ ಅದರ ಪ್ರಮಾಣವನ್ನು ನೋಡ್ಕೊಳ್ತಾನೆ, ಅದರ ಪ್ರಕಾರವಾಗಿ ಫಲವನ್ನು ಕೊಡ್ತಾನೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಹಾಗಾಗಿ ಇಲ್ಲಿ ಈ ಒಂದು ರಾಹುವಿನ ಒಂದು ಸ್ಥಿತಿಯಿಂದಲೇ ಕುಂಭರಾಶಿಯವರಿಗೆ ಅನೇಕ ಗೊಂದಲಗಳು ಸೃಷ್ಟಿಯಾಗಿರುತ್ತೆ. ಇನ್ನು ತೃತೀಯಾಧಿಪತಿ ವ್ಯಯದಲ್ಲಿ ಏಕಾದಶದಲ್ಲಿ ಕಂಡು ಬರುವುದರಿಂದ ಸಹೋದರರ ಉತ್ತಮ ಫಲಗಳು ಮತ್ತು ಭೂ ವ್ಯವಹಾರಗಳಲ್ಲಿ ವ್ಯಾಜ್ಯಗಳು ಉಂಟಾಗುವಂತಹ ಲಕ್ಷಣಗಳು, ಅನೇಕ ವಿಧವಾದಂತಹ ಕೋರ್ಟ್ ವ್ಯಾಜ್ಯಗಳಲ್ಲಿ ಹಿನ್ನಡೆಯಾಗುವಂತಹ ಲಕ್ಷಣಗಳು ಇದೆ. ಏಕಾದಶದಲ್ಲಿ ಕುಜ ಇರುವಾಗ, ರವಿ ಇರುವಾಗ ಉತ್ತಮವಾದಂತಹ ವ್ಯಾಜ್ಯದಲ್ಲಿ ಉತ್ತಮ ಫಲ ಸಿಗುವಂತಹ ಯೋಗಗಳು ಕೂಡ ಕಂಡು ಬರ್ತವೆ. ಅದೇ ರೀತಿಯಲ್ಲಿ ಸಹೋದರ ಕ್ಷೇತ್ರದಲ್ಲಿ ಅಧಿಪತಿಯಾದಂತಹ ಕುಜನು ವ್ಯಯದಲ್ಲಿ ಉಚ್ಚನಾಗುವುದರಿಂದ ನಿಮ್ಮನ್ನು ಬಳಸಿಕೊಂಡು ನಿಮ್ಮ ಸಹೋದರರು ಅತಿ ದೊಡ್ಡ ಸ್ಥಾನಕ್ಕೆ ಹೋಗುವಂತಹ ಯೋಗಗಳು ನಿಮ್ಮ ಯೋಗದಿಂದ ಅವರಿಗೆ ಉಂಟಾಗುವ ಲಕ್ಷಣಗಳಿವೆ. ಆದ್ದರಿಂದಾಗಿ ಎಲ್ಲ ವಿಚಾರಗಳಲ್ಲಿ ನಿಮ್ಮ ಜಾತಕ, ನಿಮ್ಮ ಪರಿಸ್ಥಿತಿ, ನಿಮ್ಮ ವೈಯಕ್ತಿಕವಾದ ವ್ಯಕ್ತಿತ್ವ, ನಿಮ್ಮ ಶ್ರದ್ಧೆ ಭಕ್ತಿ, ನಿಮ್ಮ ಸಂಸ್ಕಾರ ಇವೆಲ್ಲವೂ ಕೂಡ ಪರಿಗಣನೆಗೆ ಬರ್ತವೆ. ಒಂದು ವ್ಯಕ್ತಿಯ ಉನ್ನತಿಗೆ ಅವೆಲ್ಲವೂ ಕಾರಣವಾಗ್ತವೆ. ಚತುರ್ಥಾಧಿಪತಿಯಾದ ಶುಕ್ರನು ಈ ಒಂದು ಏಕಾದಶದಿಂದ ದಶಮದಿಂದ ಏಕಾದಶದಿಂದ ವ್ಯಯಕ್ಕೆ ಬರ್ತಾ ಇರತಕ್ಕಂಥದ್ದು ಮಾನಸಿಕ ತೃಪ್ತಿಯನ್ನು ಕೆಲವು ದಿನಗಳವರೆಗೆ ಕೊಟ್ಟು ಮಾನಸಿಕ ಅತೃಪ್ತಿಗೂ ಕೂಡ ಕೆಲವೊಮ್ಮೆ ಆಗುವಂತಹ ಅತೃಪ್ತಿ ಆಗುವಂತಹ ಲಕ್ಷಣಗಳು ಶುಕ್ರ ಗ್ರಹದಿಂದ ಲಭ್ಯವಾಗ್ತದೆ. ಮನೆ ಕಟ್ಟುವಂತಹ ವಿಚಾರದಲ್ಲಿ ಅನೇಕರಿಗೆ ಆರ್ಥಿಕ ಸ್ಥಿತಿಯ ಔನ್ನತ್ಯ ಉಂಟಾದರೆ ಕೆಲವರಿಗೆ ಅತ್ಯಂತ ಹಿನ್ನಡೆ ಆಗುವ ಲಕ್ಷಣಗಳು ಈ ಒಂದು ಶುಕ್ರ ಗ್ರಹದಿಂದಲೇ ಲಭ್ಯವಾಗುತ್ತೆ. ದುರ್ಗಿಯ ಆರಾಧನೆ ಅಗತ್ಯ ಇರುತ್ತೆ. ರಾಹು ಪ್ರಭಾವಿತವಾದ ಶುಕ್ರನ ಸ್ಥಿತಿಗತಿಗಳಿಂದ ಅತಿಯಾದ ಸಾಲ ಬಾಧೆ ಮನೆ ಕಟ್ಟುವಲ್ಲಿ ಆಗಿ ನಿಲ್ಲಿಸುವಂತಹ ಪರಿಸ್ಥಿತಿಗಳು ಶುಕ್ರನಿಂದ ಕಂಡು ಬರ್ತವೆ. ಹಾಗೆಯೇ ಇನ್ನು ರಾಶಿಯಿಂದ ಪಂಚಮದಲ್ಲಿರುವ ಗುರುಚಂದ್ರರು ಅಭಯಂಕರನ ಒಂದು ವಿಷಯವನ್ನು ನಾವು ಈಗಾಗಲೇ ಹೇಳಿದ್ದೇವೆ. ಇನ್ನು ಸಪ್ತಮದ ಚಂದ್ರನ ಕೂಡ ಗುರುಚಂದ್ರ ಯುತಿಯಿಂದ ಆ ಪೌರ್ಣಿಮೆಯಿಂದ ಅನುಷ್ಠಾನವನ್ನು ಮಾಡಲಿಕ್ಕೆ ಹೇಳಿದ್ದೇವೆ. ಇನ್ನು ಅಷ್ಟಮದಲ್ಲಿ ಸಪ್ತಮದಲ್ಲಿ ಕೇತು ಇರುವುದರಿಂದಾಗಿ ಕುಂಭರಾಶಿಗೆ ಸಪ್ತಮದಲ್ಲಿ ಕೇತು ಇರುವುದರಿಂದಾಗಿ ಪತಿ ಪತ್ನಿಯರ ಪರಸ್ಪರ ಜಾತಕ ಗ್ರಹ ಸ್ಥಿತಿಗಳು ಹೊಂದಾಣಿಕೆ ಆಗದೆ, ಅಂದರೆ ಸಹಕಾರ ಮಾಡದೆ, ಇಬ್ಬರ ಒಂದು ಗ್ರಹಸ್ಥಿತಿಗಳು ಪರಸ್ಪರ ಅನುಕೂಲವಾದಾಗ ಹೆಚ್ಚಿನ ಉನ್ನತಿ ಆಗ್ತದೆ. ಇಬ್ಬರ ಒಂದು ಗ್ರಹಸ್ಥಿತಿಗಳು ಪೂರಕವಾಗಿಲ್ಲದ ಸಂದರ್ಭದಲ್ಲಿ ಈ ಒಂದು ರಾಹುಕೇತುವಿನ ಪ್ರಭಾವ ಜಾಸ್ತಿಯಾಗಿ ಗಂಡ ಹೆಂಡತಿಯಲ್ಲಿ ಮನಸ್ತಾಪ ಜಾಸ್ತಿ ಆಗ್ತದೆ. ಹಾಗಾಗಿ ಇಲ್ಲಿ ಅತಿ ಎಚ್ಚರಿಕೆಯಿಂದ ಗಂಡ ಹೆಂಡತಿಯ ಮಧ್ಯೆ ಸಾಮರಸ್ಯತೆಯನ್ನು ಕಾಪಾಡಿಕೊಳ್ಳುವುದೇ ಅತಿ ದೊಡ್ಡ ಪರಿಹಾರ. ಅದಕ್ಕಾಗಿ ಮಾನಸಿಕವಾದ ಇಬ್ಬರ ಒಳಗಡೆಯ ಅಹಂಕಾರವನ್ನು ಬಿಟ್ಟು ಆತ್ಮೀಯ ಪ್ರೀತಿಯಿಂದ ಸಹಕಾರದ ಭಾವನೆಯಿಂದ ವಿಮರ್ಶಾತ್ಮಕವಾಗಿ ಜೀವನವನ್ನು ಪ್ರೀತಿಯಿಂದ ನಡೆಸುವುದೇ ಈ ರಾಹುಕೇತು ದೋಷಕ್ಕೆ ಮೊದಲನೆಯ ಪರಿಹಾರ. ನಾಗಶಕ್ತಿ ವಿನಾಯಕನ ಆರಾಧನೆ ಆ ದೈವ ಬಲಕ್ಕಾಗಿ ಮಾಡ್ತಕ್ಕಂಥ ವ್ಯವಸ್ಥೆ. ಹಾಗೆಯೇ ಈ ಅಷ್ಟಮಾಧಿಪತಿ ಅಂತ ಬುಧನು ವ್ಯಯದಲ್ಲಿ ವ್ಯಯ ಮತ್ತು ಏಕಾದಶಿಯಲ್ಲಿ ಬರುವಂಥದ್ದು ಮಾತಿನ ಬಗ್ಗೆ ಅತಿ ಹೆಚ್ಚಿನ ವಾಕ್ಕಾರಕ ಬುಧ. ಆದ್ದರಿಂದ ಮಾತಿನ ಬಗ್ಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಗಮನ ಕೊಟ್ಟು ಯಾರಲ್ಲಿ ಯಾವ ರೀತಿ ಮಾತನಾಡಬೇಕು, ನಾನು ಮಾತಾಡೋದು ಹೇಗೆ ಎನ್ನುವ ಅಹಂಕಾರವನ್ನು ಬಿಟ್ಟು ಈ ವ್ಯಕ್ತಿಗೆ ಹೇಗೆ ಮಾತಾಡಬೇಕು, ಈ ವ್ಯಕ್ತಿಯಲ್ಲಿ ಹೇಗೆ ಮಾತನಾಡಬೇಕು ಅನ್ನುವ ಸ್ವಾಭಾವಿಕ ಚಿಂತನೆಯನ್ನು ಸಾಮಾನ್ಯವಾಗಿ ಮಾಡಿಕೊಳ್ಳುವುದು ತುಂಬ ಒಳ್ಳೆಯದು. ಇನ್ನು ಭಾಗ್ಯದ ಅಧಿಪತಿಯಾದಂತಹ ಶುಕ್ರನು ಇಲ್ಲಿ ಇರುವಂಥದ್ದು ಈಗಾಗಲೇ ಹೇಳಿದಂತೆ ಶುಕ್ರ ಫಲವನ್ನು ನಾವಿಲ್ಲೇ ಹೇಳಿದ್ದೇವೆ. ಆದ್ದರಿಂದ ಆ ದುರ್ಗಿಯ ಆರಾಧನೆ ಮತ್ತು ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ
ಆ ಒಂದು ಉತ್ತಮವಾದಂಥ ಆರ್ಥಿಕ ಸ್ಥಿತಿ ಶುಕ್ರನಿಂದ ನಿಮ್ಮ ಜಾತಕದಲ್ಲಿ ಅವನು ಯಾವ ಅಧಿಪತಿ ಇತ್ಯಾದಿಗಳ ಮೇಲೆ ಅವಲಂಬಿಸಿ ಆ ಫಲ ಲಭ್ಯವಾಗುತ್ತೆ. ಇನ್ನು ಏಕಾದಶಾಧಿಪತಿ ಆದಂತಹ ದಶಮಾಧಿಪತಿ ಅಂತ ಕುಜ ವ್ಯಯದಲ್ಲಿ ಉಚ್ಚನಾಗಿಯೂ ಒಂದು ಉದ್ಯೋಗವನ್ನು ಕಳೆದುಕೊಂಡು ಉತ್ತಮ ಉದ್ಯೋಗವನ್ನು ಪಡೆಯುವಂಥ ಯೋಗ ಮತ್ತು ಇದ್ದ ಸ್ಥಾನದಲ್ಲೇ ಉತ್ತಮವಾದಂತಹ ಉನ್ನತಿಗೆ ಹೋಗುವಂಥ ಯೋಗಗಳಿದ್ದರೆ, ಕೆಲವರು ಉದ್ಯೋಗವನ್ನೇ ಸಂಪೂರ್ಣವಾಗಿ ಕಳೆದುಕೊಂಡು ಮತ್ತೊಂದು ಉದ್ಯೋಗ ಸಿಗದ ಒಂದು ಪುಷ್ಯಮಾಸ ಸಾಧ್ಯತೆ ಇದೆ, ಎಚ್ಚರಿಕೆ ಬೇಕು. ಇನ್ನು ಏಕಾದಶದಲ್ಲಿಯೇ ಚತುರ್ಥ ಗ್ರಹಗಳ ಉತ್ತಮ ಫಲ ಎನ್ನುವಂಥದ್ದು ನಿಮಗೆ ಸಂಪೂರ್ಣವಾಗಿ ಸಿಗುವಂತಾಗಲಿ. ಹಾಗೆ ವ್ಯಯದಲ್ಲಿ ಇರುವಂತಹ ಗ್ರಹ ಸ್ಥಿತಿಗೆ ಈಗಾಗಲೇ ನಾವು ಹೇಳಿದ್ದೇವೆ. ಹಾಗೆ ಈ ಏಕಾದಶದಲ್ಲಿರ್ತಕ್ಕಂತಹ ಈ ಒಂದು ಸಂಪೂರ್ಣ ಫಲಕ್ಕೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಉಂಟಾಗುವ ಅಮಾವಾಸ್ಯೆ ಎಂದು ಗುರು ಮೂಲಕವಾಗಿ ಆ ಗುರುವಿನ ಒಂದು ಪರಸ್ಪರ ಆ ಬುಧ ಮತ್ತು ಗುರುವಿನ ಪರಿವರ್ತನಾ ಯೋಗ ಇತ್ಯಾದಿಗಳಿಂದ ಮಂತ್ರ ಪ್ರಯೋಗಗಳು ಅರ್ಥಾತ್ ನಿಮ್ಮ ಅನುಷ್ಠಾನಾದಿಗಳು ಹುಣ್ಣಿಮೆಯಂದು ಸಂಜೆಯ ರಾತ್ರಿಯಲ್ಲಿ ಆ ಒಂದು ರಾತ್ರಿಯ ಸಮಯದಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಉಂಟಾಗುವ ಅಮಾವಾಸ್ಯೆ ದಿನ ರಾತ್ರಿ ಹೊತ್ತು ಅನುಷ್ಠಾನವನ್ನು ಗುರು ಮಾರ್ಗದರ್ಶನದ ಜೊತೆಗೆ ಮಾಡಿದಾಗ ನಿಮ್ಮ ಈ 4 ಗ್ರಹಗಳ ಅತ್ಯುತ್ತಮವಾದ ಫಲಗಳು ನಿಮಗೆ ಲಭ್ಯವಾಗ್ತವೆ. ಅನೇಕ ವಿಘ್ನಗಳಿಂದ ನಿವಾರಣೆ ಮಾಡಿಕೊಳ್ಳಿಕ್ಕೆ ಅವಕಾಶವಾಗುತ್ತೆ. ನಾಗಶಕ್ತಿ ವಿನಾಯಕನ ಧ್ಯಾನ, ಮಾನಸ ಪೂಜೆ ಇತ್ಯಾದಿಗಳು ಕೂಡ ನಿಮಗೆ ಅತ್ಯುತ್ತಮವಾದ ಫಲವನ್ನು ಕೊಡುವ ಎಲ್ಲ ಲಕ್ಷಣ ಹೊಂದಿದೆ. ಈ ಒಂದು ಪುಷ್ಯಮಾಸ ಈ ಕುಂಭರಾಶಿಯವರಿಗೆ ಸಂಪೂರ್ಣವಾಗಿ ಉತ್ತಮ ಫಲ ಸಿಗಲಿ ಎಂಬುದಾಗಿ ನಾವು ನಂಬಿದ ನಾಗಶಕ್ತಿ ವಿನಾಯಕನಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತೀವಿ. ನಮಸ್ತೆ. ಈಗ ಮಾರ್ಗಶಿರ ಮಾಸದ ಲಕ್ಕಿ ಕಾಮೆಂಟ್ ಸಮಯ ಬಂದಾಯಿತು. ಇಲ್ಲಿ ನೋಡಿ, ತುಳುನಾಡ ಕುಮಾರಿ ಎನ್ನುವರು ಒಂದು ಕಾಮೆಂಟ್ ಹಾಕಿದ್ದಾರೆ. ನಾನು ಮೊದಲ ಬಾರಿ ನಿಮ್ಮ ವಿಡಿಯೋ ವೀಕ್ಷಿಸುತ್ತಿದ್ದೇನೆ. ನನ್ನ ಪ್ರಶ್ನೆ, ನನಗೆ 43 ವರ್ಷದವರೆಗೆ ಎಷ್ಟೇ ಕಷ್ಟ ಬಂದರೂ ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳದೆ ತುಂಬ ಇಷ್ಟದಿಂದ ಪೂಜೆ ಮಾಡುತ್ತಿದ್ದ ನನಗೆ ಈಗ ದೇವರಿಗೆ ಕೈ ಮುಗಿಯಲು ಕೂಡ ಮನಸ್ಸಾಗುವುದಿಲ್ಲ, ಯಾಕೆ ಎನ್ನುವ ಪ್ರಶ್ನೆ ಮಾಡಿದ್ದಾರೆ. ಅವರ ಕಮೆಂಟ್ ಕೆಳಗಡೆನೆ ಶ್ರೀ ಮುಳುಗುಂದ ಅವರು ಕಾಮೆಂಟ್ ಮಾಡಿದ್ದಾರೆ. ಸರ್ ನಮಸ್ಕಾರ ಮುಳುಗುಂದ ಸ್ವಾಮಿ ಅವರೇ. ಇಲ್ಲಿ ಶ್ರೀ ಮುಳುಗುಂದ ಎನ್ನುವಂತಹ ಹೆಸರು ಇಲ್ಲಿ ಕಂಡು ಬರ್ತಾ ಇದೆ ಚಾನಲಲ್ಲಿ. ಅವರಿಗೆ ನಮ್ಮ ಆತ್ಮೀಯ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಸರ್, ನಿಮ್ಮ ಕಮೆಂಟ್ ನಾವು ಓದ್ತಾ ಇದ್ದೇವೆ. ನಮಸ್ಕಾರ ಗುರುಜಿ, ನೀವು ಧ್ಯಾನ ಮತ್ತು ಸಾಧನೆ ಮಾಡುವ ಮಹತ್ವದ ಕುರಿತು ಹಾಗೆಯೇ ಕೋಪವನ್ನು ತೊರೆದು ಶಾಂತವಾಗಿರುವ ಬಗ್ಗೆ ಅನೇಕ ಬಾರಿ ಉಪದೇಶಿಸಿದ್ದೀರಿ. ನಿಮ್ಮ ಈ ಅಮೂಲ್ಯ ಮಾರ್ಗದರ್ಶನ ನನ್ನ ಜೀವನದಲ್ಲಿ ಅತೀವ ಪರಿಣಾಮಕಾರಿಯಾಗಿದೆ. ನಾನು ಪ್ರತಿದಿನ ಧ್ಯಾನದಲ್ಲಿ ಸಮಯ ಕಳೆಯುತ್ತಿದ್ದು ಅದು ನನಗೆ ಅಪಾರ ಶಕ್ತಿ ಮತ್ತು ಆಂತರಿಕ ಶಾಂತಿಯನ್ನು ನೀಡುತ್ತಿದೆ. ನಿಮ್ಮಂತಹ ಮಹಾನ್ ಗುರುಗಳಿಂದ ಇಂತಹ ದಿವ್ಯ ಮಾರ್ಗದರ್ಶನ ದೊರೆಯುತ್ತಿರುವುದಕ್ಕೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂಬುದಾಗಿ ಬರೆದಿದ್ದಾರೆ. ಅಂದರೆ ತುಳುನಾಡ ಕುಮಾರಿಯವರೇ, ನಮ್ಮ ಚಾನಲಿಗೆ ಹೋಗಿ ನಮ್ಮ ಅನೇಕ ವಿಡಿಯೋಗಳನ್ನು ನೋಡುವುದರಿಂದ ನಿಮಗೆ ಇದಕ್ಕೆ ಸರಿಯಾದ ಉತ್ತರ ಲಭ್ಯವಾಗುತ್ತೆ. ಇವರಂತೆಯೇ ಆಂತರಿಕವಾದ ಶಾಂತಿಯನ್ನು ಪಡೆಯೋದಕ್ಕೆ ಮತ್ತು ದೇವರ ಮೇಲೆ ನಂಬಿಕೆ ಇಟ್ಟು ಜೀವನವನ್ನು ಸುಗಮವಾಗಿ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಅಂತ ಮುಳುಗುಂದ ಸ್ವಾಮಿಯವರ ಈ ಒಂದು ಮುಳುಗುಂದ ಅವರ ಒಂದು ಕಾಮೆಂಟ್ ನಿಮಗೆ ಉತ್ತರವನ್ನು ನೀಡಿದೆ. ಹಾಗೆಯೇ ಇನ್ನು ಕೆಲವರು ಈ ಒಂದು ನಿಮ್ಮ ಜ್ಯೋತಿಷ್ಯವನ್ನು ನೋಡುವುದರಿಂದ ಯಾರಿಗೆ ಉಪಕಾರ ಇದೆ ಅಂತ ಕೇಳಿದವರು ಇದ್ದಾರೆ. ಹಾಗಾಗಿ ಇವರು ಇಂತಹ ಆ ರೀತಿಯಾದ ಕಮೆಂಟ್ ಮಾಡಿದವರು ಅದರ ಕೆಳಗಡೆಯ ಮತ್ತು ಮೇಲ್ಗಡೆಯ ಕಮೆಂಟ್ಗಳನ್ನು ಓದಿದರೆ ಯಾರ್ಯಾರಿಗೆ ಅದು ಉಪಕಾರ ಆಗಿದೆ ಅನ್ನೋದು ಖಂಡಿತವಾಗಿಯೂ ನಿಮಗೆ ತಿಳಿಯುತ್ತೆ. ಯಾರು ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೋ ಅವರಿಗೆ ಖಂಡಿತವಾಗಿ ಉಪಯೋಗ ಆಗುತ್ತೆ. ಇಷ್ಟೇ ಸ್ವಾಭಾವಿಕವಾದ ಸರಳವಾದ ಉತ್ತರ. ಮುಳುಗುಂದವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆಯೇ ಇನ್ನು ಮುಂದಿನ ಒಂದು ಕಾಮೆಂಟನ್ನು ನೋಡ್ತಾ ಹೋದರೆ ಶ್ರೀನಿವಾಸ ಮೂರ್ತಿಯವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನನ್ನ ಮಗನು ನನಗೆ ಸುಮ್ಮನೆ ನನ್ನನ್ನು ದ್ವೇಷ ಮಾಡ್ತಾನೆ, ಹಾಗಂತ ಅವನಿಗೆ ನಾನು ಬಿಟ್ಟಿರೋ ಶಕ್ತಿ ಇಲ್ಲ, ಪ್ರೀತಿ ಇದೆ. ಆದರೂ ಆಗಾಗ ನನ್ನ ಹತ್ರ ಮಾತು ಬಿಡೋದು, ದೂರ ಆಗೋದು, ಈ ರೀತಿಯಾಗಿ ಮಾಡ್ತಾನೆ. ಇದು ನನಗೂ ಅವನಿಗೂ ಕೂಡ ಹಿಂಸೆ ಆಗ್ತಾ ಇದೆ. ಇದಕ್ಕೇನು ಕಾರಣ ಗುರುಜಿ, ಇದೇನು ಮಾಡಬೇಕು ಅಂತ ಕೇಳಿದರೆ, ಖಂಡಿತವಾಗಿಯೂ ಒಂದು ತಂದೆಯ ಒಂದು ಅಳಲನ್ನು ತೋಡಿದಿರ. ಇಂತಹ ಒಂದು ಸ್ಥಿತಿಗತಿಗಳು ಕೇವಲ ನಿಮಗೊಂದೇ ಅಲ್ಲ, ಸಾಮಾನ್ಯ ವಯಸ್ಕರಾಗ್ತಾ ಬಂದಂತಹ ಮಕ್ಕಳು ತಂದೆಯನ್ನು ತಿರಸ್ಕಾರ ಮಾಡದ ರೀತಿಯಲ್ಲಿ ನಡೆದುಕೊಳ್ಳುವಂತಹ ವಿಧಿವಿಧಾನಗಳು ಇತ್ತೀಚಿನ ದಿನದಲ್ಲಿ ಅದರ ಪ್ರಮಾಣ ಜಾಸ್ತಿ ಆಗಿದೆ. ಇವತ್ತಿನ ಶಿಕ್ಷಣ ವ್ಯವಸ್ಥೆಯ ಒಂದು ನ್ಯೂನ್ಯತೆ ಅಂತ ಕೂಡ ಅದನ್ನು ನಾನು ಕರಿತೀನಿ. ಯಾಕೆ ಶಿಕ್ಷಣ ಕ್ಷೇತ್ರದಲ್ಲಿಯೇ ನಾನಿದ್ದು ನೋಡಿರುವಂಥ ಸತ್ಯ ಕೂಡ ಇದೆ. ಹಾಗೆಯೇ ಯಾರ ಜಾತಕದಲ್ಲಿ ರವಿಗ್ರಹ ಸರಿ ಇರುವುದಿಲ್ಲವೋ, ಪಿತೃಸ್ಥಾನದ ಅಧಿಪತಿ ಸರಿ ಇರೋದಿಲ್ಲವೋ, ಈಗ ಇಂತಹ ಸ್ವಾಭಾವಿಕ ಪ್ರತಿಕ್ರಿಯೆಗಳು ಉಂಟಾಗುತ್ತೆ. ಯಾಕೆ ಅಂತ ಕೇಳಿದರೆ, ಯಾರಿಗೆ ತಂದೆಯಿಂದ ದೂರ ಆಗುವ ಮತ್ತು ಕುಲದೇವತಾ ಆರಾಧನೆಯ ಫಲ ಸಿಗದೇ ಇರುವಂತಹ, ದೈವಬಲ ಸಿಗದೇ ಇರುವಂತಹ ಪೂರ್ವಜನ್ಮದ ದೋಷಗಳು ಇರ್ತಾವೆಯೋ
ಅಂಥವರು ಹುಟ್ಟಿದಾಗ ಈ ತಂದೆಯಿಂದ ಭಿನ್ನ ಆಗುವಂತಹ ಭಿನ್ನಾಭಿಪ್ರಾಯ ಹೊಂದುವಂಥ ಯೋಗಗಳು ಅಲ್ಲಿ ಉತ್ಪನ್ನವಾಗ್ತವೆ. ಅದಕ್ಕೆ ಪರಿಹಾರ ತಂದೆ ಮತ್ತು ಮಗ ಇಬ್ಬರು ಕೂಡ ಆತ್ಮೀಯತೆಯಿಂದ ಕುಳಿತು ಇಂತಹ ದೋಷದಿಂದ ನಾವು ದೂರವಾಗಿ ನಾವಿಬ್ಬರು ಹತ್ರ ಆಗಬೇಕು ಅನ್ನುವಂತಹ ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಮಗುವಿನ ಜಾತಕದಲ್ಲಿ ಹೀಗಿದ್ದಾಗ ಅವನಿಗೆ ತಂದೆಯ ಆಶೀರ್ವಾದ ಸಿಗದೇ ಇರುವಂತಹ ದೋಷ ಬರುವುದರಿಂದ ನಿತ್ಯ ತಾಯಿ ತಂದೆಗೆ ನಮಸ್ಕಾರ ಮಾಡುವಂತಹ ಪ್ರಕ್ರಿಯೆಯನ್ನು ಸಣ್ಣ ಮಗುವಿಂದಲೇ ಅವರಿಗೆ ಇಷ್ಟ ಇಲ್ಲದಿದ್ದರೂ ಹೇಳಿ ಕಾಲ್ಮುಟ್ಟಿ ನಮಸ್ಕಾರ ಮಾಡಿಸಿಕೊಳ್ಳುವುದು ಇದು ಮೊದಲನೇ ಪರಿಹಾರ. ಮತ್ತು ನಿತ್ಯ ತಾಯಿ ತಂದೆಗೆ ನಮಸ್ಕಾರ ಮಾಡುವಂತಹ ವ್ಯಕ್ತಿ ಈ ರೀತಿಯ ದೋಷದಿಂದ ಹೊರಗೆ ಬರ್ತಾನೆ. ಈ ಮೂರನೇದಾಗಿ ತಂದೆ ಮತ್ತು ಮಗ ಇಬ್ಬರು ಕೂಡ ಓಂ ನಮಃ ಶಿವಾಯ ರವಿಗ್ರಹಕ್ಕೆ ಸಂಬಂಧಪಟ್ಟಂಥ ದೋಷ ಇದಾಗಿದ್ದರಿಂದ ಓಂ ನಮಃ ಶಿವಾಯ ಜಪವನ್ನು ಯಥಾಕ್ರಮವಾಗಿ ಮಾಡ್ತಾ ಬಂದರೆ ಈ ದೋಷಕ್ಕೆ ಪರಿಹಾರ ಕೂಡ ಆಗತ್ತೆ. ಧನ್ಯವಾದಗಳು. ಇನ್ನು ಕೊನೆಯದಾಗಿ ಅದ್ಭುತವಾಗಿ ಮೊದಲೇ ನಾವು ಬರೆದಂತೆ ಇದು ಸನಾತನ ಎನ್ನುವಂತಹ ಒಂದು ಯೂಟ್ಯೂಬ್ ಚಾನಲ್ನ ಅಪರಿಚಿತ 9733 ಈ ಒಂದು ಯೂಟ್ಯೂಬ್ ಚಾನಲಿಂದ ನಮಗೆ ಕಾಮೆಂಟ್ ಬಂದಿದೆ. ಈ ಕಾಮೆಂಟನ್ನು ಕೂಡ ನಾವು ಸೆಲೆಕ್ಟ್ ಎಸ್ ಎ ಲಕ್ಕಿ ಕಾಮೆಂಟ್ ಅಂತ ಅವತ್ತೇ ಕೂಡ ಹಾಕಿದ್ದೀವಿ. ಅದ್ಭುತವಾದ ಪ್ರಶ್ನೆಯನ್ನು ಕೇಳಿದ್ದಾರೆ, ಆದರೆ ಈ ಪ್ರಶ್ನೆಯನ್ನು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಅಂತ ಹೇಳಿ ಕೇಳಿದ್ದಾರೆ. ಸಮರ್ಪಕವಾಗಿ ಸಂಪೂರ್ಣ ಉತ್ತರ ಕೊಡೋದಕ್ಕೆ 1 ಗಂಟೆ ಬೇಕಾಗುತ್ತೆ, ಆದರೆ ಶಾರ್ಟ್ ಆಗಿ ನಾನು ಕೆಲವು ಪಾಯಿಂಟ್ಗಳಲ್ಲಿ ಇದನ್ನು ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಯಾರು ಬಿಟ್ಟರು ನಿನ್ನನ್ನು ಕರ್ಮ ಬಿಡೋದು, ನಾನು ಬಿಡೋದಿಲ್ಲ ಅಂತ ಕರ್ಮ ಹೇಳುತ್ತೆ ಅನ್ನೋ ಮಾತು ಒಂದು ಕಡೆ ಇದೆ. ಇನ್ನೊಂದು ಕಡೆ ದೇವರ ಅಪ್ಪಣೆ ಇಲ್ಲದೆ ಒಂದು ಎಲೆ ಕೂಡ ಉದುರೋದಿಲ್ಲ, ಅಂದರೆ ತೇನ ವಿನಾ ತೃಣಮಪಿನ ಚಲತೆ ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ಹಾಗೆ ಮತ್ತೊಂದು ಕಡೆ ಮಾಡಿದ್ದುಣ್ಣು ಮಹಾರಾಯ, ಅದೇ ಕರ್ಮಫಲ, ಮತ್ತು ಪಾಲಿಗೆ ಬಂದದೇ ಪಂಚಾಮೃತ. ಇಷ್ಟೆಲ್ಲ ಇದ್ದ ಮೇಲೆ ಭವಿಷ್ಯ ಯಾಕೆ ಕೇಳಬೇಕು, ಸ್ವಲ್ಪ ಕ್ಲಿಯರ್ ಆಗಿ ಉತ್ತರ ಕೊಡಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಸನಾತನ ಚಾನಲ್ ಅಧಿಕಾರಿಗಳೇ, ನಾವು ನಿಮಗೆ ಉತ್ತರವನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ಮುಖ್ಯವಾಗಿ ಮಾಡಿದ್ದುಣ್ಣು ಮಹಾರಾಯ ಅಂದರೆ ಕರ್ಮಫಲವನ್ನು ಹೇಳಿದಂಥದ್ದಾಗತ್ತೆ. ಮತ್ತು ಆ ಕರ್ಮ ಎನ್ನುವಂಥದ್ದು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಎನ್ನುವಂಥ ಭಗವದ್ಗೀತೆಯ ವಾಕ್ಯದಂತೆ ಕರ್ಮವನ್ನು ಮಾಡಲಿಕ್ಕೆ ನಿನಗೆ ಅಧಿಕಾರ ಇದೆ. ನಿನ್ನ ಶ್ರದ್ಧಾ ಭಕ್ತಿ ಮತ್ತು ಪೂರ್ವ ಜನ್ಮದ ಅನೇಕ ಜನ್ಮದ ನಿನ್ನ ಪಾಪ ಪುಣ್ಯಗಳನ್ನು ಆಧರಿಸಿ ನಾನು ಭಗವಂತನಾದಂಥ ಕೃಷ್ಣ ನಾನು ನಿಮಗೆ ಫಲವನ್ನು ಕೊಡ್ತೇನೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಹಾಗೆ ಯಥಾಶ್ರದ್ಧಾ ತಥಾ ಫಲ ಎನ್ನುವಂಥ ಶಾಸ್ತ್ರವಾಕ್ಯ ಕೂಡ ಇದೆ. ಆ ಶ್ರದ್ಧೆ ಪ್ರಮಾಣವನ್ನು ಅಳೆಯುವಂಥವನು ಭಗವಂತ ಮಾತ್ರ ಆಗಿರ್ತಾನೆ. ಇನ್ನು ದೇವರ ಅಪ್ಪಣೆ ಇಲ್ಲದೆ ಇದಕ್ಕೆ ಕೊನೆಗೆ ಬರ್ತೇನೆ. ಮಾಡಿದ್ದುಣ್ಣು ಮಹಾರಾಯ ಮತ್ತು ಪಾಲಿಗೆ ಬಂದದ್ದೇ ಪಂಚಾಮೃತ. ನನಗೆ ಸಿಕ್ಕಿದ್ದೆ ಪಂಚಾಮೃತ ಅಂತ ಜೀವನ ಕಳೆದು ಬಿಡೋಣ ಅಂತಂದರೆ, ಉದಾಹರಣೆಗೆ ಒಬ್ಬನಿಗೆ ಒಂದು ರೋಗ ಬರುತ್ತೆ, ಅಯ್ಯೋ ರೋಗ ಬಂತು ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ಔಷಧ ಮಾಡದೆ ಇರಲಿಕ್ಕಾಗತ್ತೆಯೇ? ಹಾಗಾಗಿಯೇ ನಮ್ಮ ಯಾವ ಪಾಲಿಗೆ ಬಂದಂಥದ್ದೆಲ್ಲವನ್ನು ಪಂಚಾಮೃತ ಅಂತ ಸ್ವೀಕರಿಸ್ತಾ ಅದನ್ನು ಗೆಲ್ಲುವ ನಿಟ್ಟಿನಲ್ಲಿ ಪರಿಹಾರ ಅಗತ್ಯ ಇರ್ತದೆ. ಅದಕ್ಕಾಗಿ ಜ್ಯೋತಿಷ ಅತ್ಯಂತ ಬೆಳಕನ್ನು ಚೆಲ್ಲುತ್ತೆ. ಅದೇ ರೀತಿಯಾಗಿ ತೇನ ವಿನಾ ತೃಣಮಪಿ ಚಲತಿ ಎಂಬುದಾಗಿ ಹೇಳಿದಿರ. ಹಾಗೆ ಈ ಅವ ದೇವರಿಲ್ಲದೆ ಹುಲ್ಲು ಕಟ್ಟಿ, ಖಂಡಿತವಾಗಿ ಹೌದು. ಆ ಭಗವಂತನ ಇಚ್ಛಿಲ್ಲದೆ ಒಂದು ಹುಲ್ಲು ಕೂಡ ತೃಣವೂ ಕೂಡ ಅಲಗಾಡಲಾರದು ಎನ್ನುವಂತಹ ಒಂದು ವಾಕ್ಯ ಖಂಡಿತವಾಗಿಯೂ ಇದೆ. ಅದು ಸತ್ಯ ಕೂಡ ಹೌದು. ಅದು ಹೇಗೆ ಎಂಬುದಾಗಿ ಹೇಳ್ತೇನೆ. ಅದಕ್ಕೂ ಮುಂಚೆ ಇಷ್ಟೆಲ್ಲ ಇದ್ದ ಮೇಲೆ ಭವಿಷ್ಯ ಯಾಕೆ ಕೇಳಬೇಕು ಅನ್ನೋ ಪ್ರಶ್ನೆಯೇ ತಪ್ಪಾಗಿದೆ. ಯಾಕೆಂದರೆ ಭವಿಷ್ಯವನ್ನು ಕೇಳುವಂತ ಯಾರು ಕೇಳಿಲ್ಲ. ಜ್ಯೋತಿಷ್ಯ ಅಂದರೆ ಭವಿಷ್ಯ ಅಂತ ತಿಳ್ಕೊಂಡ್ರೆ ತಪ್ಪಾಗ್ತದೆ. ಜ್ಯೋತಿಷ್ಯ ಒಂದು ಆಸ್ಟ್ರಾನಮಿ ಅಂತಂದರೆ ಭೌಗೋಳಿಕ ವಿಸ್ಮಯದ ಜೊತೆಗೆ ಮನುಷ್ಯನು ಈ ಪಂಚಭೂತ ಶರೀರ ಭೂತಾತ್ಮಕವಾದ ಶರೀರದಲ್ಲಿ ಪಂಚ ಪ್ರಾಣವನ್ನು ಒಳಗೊಂಡು ಈ ಒಂದು ಪ್ರಕೃತಿಯ ಒಂದು ಬಿಂದುವಾಗಿದ್ದಾನೆ. ಇವನು ಪ್ರಕೃತಿಯನ್ನು ಬಿಟ್ಟು ಬದುಕೋದಕ್ಕಾಗೋದಿಲ್ಲ. ಅದನ್ನು ಜ್ಯೋತಿಷ್ಯ ಜೀವನದ ಬೆಳಕಿಗೋಸ್ಕರ ಏನೆಲ್ಲ ದೋಷಗಳಾಗ್ತದೆ ಅದನ್ನು ಪರಿಹಾರ ಮಾರ್ಗ ಹೇಗೆ ಅಂತ ಅತಿ ದೊಡ್ಡ ವಿಚಾರ ಇದು. ಹಾಗಾಗಿ ಇದನ್ನು ಸರಿಯಾಗಿ ಅರ್ಥೈಸಿಕೊಳ್ಳೋದಕ್ಕೆ ಕೇವಲ 5 ನಿಮಿಷದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಇದಕ್ಕೆ ನಿರಂತರವಾದ ಪ್ರಯತ್ನ ಮತ್ತು ಸರಿಯಾದಂತಹ ಮಾರ್ಗದರ್ಶನ ನಿರಂತರವಾಗಿ ಗಂಟೆಗಟ್ಟಲೆ ಕುಳಿತು ಕೇಳಿ ಅಥವಾ ಓದಿ ತಿಳ್ಕೊಳ್ಬೇಕಾದಂಥ ವಿಚಾರ. ಹಾಗಾಗಿ ಇಲ್ಲಿ ಜ್ಯೋತಿಷ ಅಂತಂದರೆ ಬೆಳಕು. ಈ ಜ್ಯೋತಿಂಷಿ ಅಧಿಕೃತ್ಯ ಕೃತಂ ಶಾಸ್ತ್ರಂ ಜ್ಯೋತಿಷ ಶಾಸ್ತ್ರಂ, ಈ ಒಂದು ಎಲ್ಲ ಶಕ್ತಿ ಪುಂಜಗಳ ಅವ್ರನ್ನೆಲ್ಲ ಇಟ್ಟುಕೊಂಡು ಯಾವ ಬೆಳಕಿನ ಪುಂಜಗಳಿದ್ದಾವೆ ಅವನ್ನೆಲ್ಲ ಇಟ್ಟುಕೊಂಡು ಹೇಳಿದಂಥದ್ದೇ ಜ್ಯೋತಿಷ ಶಾಸ್ತ್ರ. ಅದರ ಮೂಲಕವಾಗಿ ನಮ್ಮಲ್ಲಿ ನವಗ್ರಹ ತತ್ವಗಳು ಪಂಚಭೂತಾತ್ಮಕ ಶರೀರದಲ್ಲಿ ಪಂಚ ಪ್ರಾಣಗಳು ಇರುವಂಥದ್ದು, ಜಲತತ್ವ, ಅಗ್ನಿತತ್ವ, ವಾಯುತತ್ವ ಇತ್ಯಾದಿಗಳೆಲ್ಲ ಇರ್ತಕ್ಕಂಥದ್ದು. ಈ ಶುಕ್ರ ಚಂದ್ರರು ಜಲಕಾರಕರು, ರವಿ ಕುಜರು ಅಗ್ನಿಕಾರಕರು, ಈ ರೀತಿಯಾಗಿ ನಮ್ಮ ದೇಹದಲ್ಲಿರುವ ವ್ಯವಸ್ಥೆಯನ್ನು ಹೇಳಿರುವಂಥದ್ದೇ ಜ್ಯೋತಿಷ ಶಾಸ್ತ್ರ. ಹಾಗಾಗಿ ಈ ಒಂದು ಭವಿಷ್ಯವನ್ನು ಕೇಳುವುದರಿಂದ, ಭವಿಷ್ಯ ಅಂತಂದರೆ ಜಾತಕವನ್ನು ಪರಿಶೀಲನೆ ನೋಡುವುದರಿಂದಾಗಿ
ಏನಾಗತ್ತೆ ಅಂತಂದರೆ, ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರವಾಗಿ ಯಾವುದೆಲ್ಲ ಪ್ರತಿಬಂಧಕಗಳಿದ್ದಾವೆ ಅದನ್ನು ಮುಂಚಿತವಾಗಿ ತಿಳಿದುಕೊಂಡು ಆ ಪ್ರತಿಬಂಧಕವು ಬರದೇ ಇದ್ದ ಹಾಗೆ ಸರಿಯಾದ ಕ್ರಮದಲ್ಲಿ ನಮ್ಮ ನಡೆಯನ್ನು ರೂಢಿಸಿಕೊಳ್ಳುವುದಕ್ಕಾಗಿ ಈ ಒಂದು ಜ್ಯೋತಿಷ ಶಾಸ್ತ್ರವನ್ನು ಬಳಸಿಕೊಳ್ಳಬೇಕು. ಆರೋಗ್ಯದ ವಿಚಾರ, ಯೌಗಿಕ ಮತ್ತು ಲೌಕಿಕ ಮತ್ತು ಆಧ್ಯಾತ್ಮಿಕ ಮತ್ತು ಈ ಎಲ್ಲ ವಿಚಾರಗಳಲ್ಲಿಯ ಪ್ರತಿಬಂಧಕವನ್ನು ಸರಿಯಾಗಿ ಅರ್ಥೈಸಿಕೊಂಡು ಆ ಜಾತಕ ಒಬ್ಬೊಬ್ಬ ವ್ಯಕ್ತಿಗೆ ಭಿನ್ನ ಭಿನ್ನವಾದ ಆಧ್ಯಾತ್ಮಿಕ ಯೋಗವನ್ನು, ಲೌಕಿಕ ಯೋಗವನ್ನು ಕೊಡುವುದರಿಂದ ರೋಗದ ವಿಚಾರದಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಸರಿಯಾಗಿ ಗಮನಿಸಿ ನೋಡುವುದಕ್ಕಾಗಿ ಜ್ಯೋತಿಷ ಬೇಕೇ ಬೇಕು. ಅದೇ ರೀತಿಯಾಗಿ ದೇವರ ಅಪ್ಪಣೆ ಇಲ್ಲದೆ ಯಾವುದು ನಡೆಯುವುದಿಲ್ಲ ಅಂತಾದರೆ ನಾವು ಸುಮ್ಮನೆ ಇದ್ದುಬಿಟ್ರೆ ಆಯ್ತಲ್ಲ ಅಂತಂದರೆ, ದೇವರ ಅಪ್ಪಣೆ ಇದ್ದರೆ ಖಂಡಿತವಾಗಿ ನೋಡಿ, ಅಂತಃಕರಣ ಎಂಬುದಾಗಿ ಚತುರ್ವಿಧ ಮನೋಬುದ್ಧಿ ಅಹಂಕಾರ ಚಿತ್ತ ಸತ್ವ ರಜ ತಮೋ ಗುಣಗಳ ಆಧಾರದ ಮೇಲೆ ಪ್ರತಿ ಜೀವಿಯೂ ಬದುಕ್ತಾ ಇದೆ. ಧರ್ಮ ಮಾರ್ಗ ಮತ್ತು ಅಧರ್ಮ ಮಾರ್ಗ ಇದರ ಆಯ್ಕೆಯು ಈ ಜನ್ಮದಲ್ಲಿ ಆ ವ್ಯಕ್ತಿಯ ಮನಸ್ಸು ಮತ್ತು ಬುದ್ಧಿಗೆ ಮತ್ತು ಅವನ ಸಂಸ್ಕಾರಕ್ಕೆ ಬಿಟ್ಟಿರುವಂಥದ್ದು. ಅದನ್ನು ಜಾತಕ ಪರಿಶೀಲನೆ ಇತ್ಯಾದಿಗಳನ್ನು ಮಾಡಿದಾಗ ಯಾವುದು ಸತ್ವಗುಣ ಪ್ರಧಾನ, ರಜೋಗುಣ ಪ್ರಧಾನ ಮತ್ತು ತಮೋಗುಣ ಪ್ರಧಾನ ಜಾತಕಗಳು ಎಂಬುದಾಗಿ ಅರ್ಥೈಸಿಕೊಂಡಾಗ ಯಾವ ವ್ಯಕ್ತಿಯು ಸತ್ವಗುಣ ಪ್ರಧಾನದೆಡೆಗೆ ಹೋಗಲಿಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು ಎನ್ನುವಂಥದ್ದು ಜಾತಕದ ಮೂಲಕ ತಿಳಿಯುವಂಥದ್ದು. ಆದ್ದರಿಂದಾಗಿ ಸತ್ವ ರಜ ತಮೋ ಗುಣಗಳ ವ್ಯತ್ಯಾಸಗಳನ್ನು ಭಗವಂತ ಪ್ರತಿಯೊಂದು ಜೀವಿಗಳಲ್ಲಿ ಕೊಟ್ಟಿದ್ದು ಈ ಜನ್ಮದಲ್ಲಿ ಅವನ ಮನಸ್ಸು ಮತ್ತು ಬುದ್ಧಿಯ ಮೂಲಕವಾಗಿ ಧರ್ಮ ಮಾರ್ಗ ಮತ್ತು ಅಧರ್ಮ ಮಾರ್ಗ ಈ ಆಯ್ಕೆ ಮತ್ತು ಅವನ ಜೀವನದ ಅಭಿವೃದ್ಧಿಗಾಗಿ ಈ ಧರ್ಮ ಮಾರ್ಗ ಮತ್ತು ಅಧರ್ಮ ಮಾರ್ಗದ ಆಯ್ಕೆಗಾಗಿ ಕೊಟ್ಟಿರುವಂಥದ್ದು. ಎರಡನೆಯದಾಗಿ ಈ ಸತ್ವಗುಣ, ರಜಗುಣ ಮತ್ತು ತಮೋ ಗುಣಗಳ ಪ್ರಾಧಾನ್ಯತೆಯನ್ನು ಆ ಒಂದೊಂದು ಜೀವಿಯಲ್ಲಿಯೂ ವ್ಯತ್ಯಾಸ ಇರುವುದರಿಂದಾಗಿ ಇದರಲ್ಲಿರುವ ಲೋಪ ದೋಷಗಳನ್ನು ಸರಿ ಮಾಡಿಕೊಳ್ಳುವುದಕ್ಕಾಗಿ ಜ್ಯೋತಿಷ ಬೇಕು. ಹಾಗಾಗಿ ಜ್ಯೋತಿಷವನ್ನು ನೋಡಬೇಕು. ಇದು ದೊಡ್ಡ ವಿಚಾರ. ಇಷ್ಟೇ ವಿಚಾರದಲ್ಲಿ ನಾನು ಕೊಟ್ಟಿದ್ದೇನೆ. ಹಾಗಾಗಿ ಉದಾಹರಣೆ ಸಹಿತ ಕೊಡ್ತಾ ಹೋದರೆ ತುಂಬ ದೊಡ್ಡದಾಗ್ತದೆ. ದಯವಿಟ್ಟು ಈ ಒಂದು ಲಕ್ಕಿ ಕಾಮೆಂಟನ್ನು ಗಮನಿಸಿದಂಥ ಎಲ್ಲರೂ ಕೂಡ ಈ ಉತ್ತಮವಾದ ಪ್ರಶ್ನೆ ಕೇಳಿದ ಸನಾತನ ಚಾನಲ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ, ಖಂಡಿತವಾಗಿಯೂ ಅಂತಹ ವಿಮರ್ಶೆ ಇದ್ದರೆ ಒಂದು ದಿವಸ ನೀವು ಕೂಡ ಬನ್ನಿ, ಕುಳಿತು ಒಂದು ವಿಡಿಯೋ ಮಾಡೋಣ. ಜನರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಇದರ ವಿಸ್ತಾರವಾದಂಥ ರೂಪವನ್ನು ನೋಡೋಣ. ಅದೇ ರೀತಿಯಾಗಿ ಭಗವದ್ಗೀತೆ 15-16 ಅಧ್ಯಯನ ಮಾಡಿ ಅದರಿಂದಲೂ ಕೂಡ ನಿಮಗೆ ಈ ಒಂದು ಸತ್ವ ರಜ ತಮೋ ಗುಣಗಳ ವ್ಯತ್ಯಾಸಗಳು ಭಗವಂತನ ಒಂದು ಅನತಿ ಇಲ್ಲದೆ ಯಾವುದೂ ನಡೆಯುವುದಿಲ್ಲ. ಆದರೆ ನಮಗೆ ಕೊಟ್ಟಂತಹ ಮನಸ್ಸು ಮತ್ತು ಬುದ್ಧಿಯ ಮೂಲಕವಾಗಿ ನಮಗೆ ಆಯ್ಕೆಯನ್ನು ಇದೇ ಮಾರ್ಗದಲ್ಲಿಯೇ ಈ 3 ಗುಣಗಳಲ್ಲಿಯೇ ನೀನು ಬದುಕು ಎಂಬುದಾಗಿ ಭಗವಂತನ ಸೃಷ್ಟಿಯನ್ನು ಬದಲಿಸಲಿಕ್ಕೂ ಕೂಡ ಯಾರಿಂದಲೂ ಆಗೋದಿಲ್ಲ. ಅದರ ಆಧಾರದ ಮೇಲೆಯೇ ನಾವು ನಮ್ಮ ನಡೆನುಡಿಗಳನ್ನು ನಡೆಸಿಕೊಂಡು ಹೋಗ್ತೇವೆ. ಧನ್ಯವಾದಗಳು. ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನ ಗೋಚರ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ವಿದ್ಯಾ ವಿವಾಹ ಯಜ್ಞಾನಾಂ ವಂದೇ ವಿಘ್ನ ನಿವಾರಿಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತಿನಂ ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞ ಕಾರಣ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಸರ್ವಮಂಗಲ ಮಾಂಗಲ್ಯಂ ಸರ್ವಶಕ್ತಿ ಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ. ಓಂ ನಾಗಶಕ್ತಿ ವಿನಾಯಕಾಯ ನಮಃ. ಮಿತ್ರರೇ ನಮಸ್ಕಾರ. ನಾಗಶಕ್ತಿ ವಿನಾಯಕ ಓಂ ನಾಗಯಜ್ಞೋಪವೀತನೇ ನಮಃ. ಮುದ್ಗಲ ಪುರಾಣದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂತಹ ನಾಗಯಜ್ಞೋಪವೀತ ಗಣಪತಿಯ ಬಗ್ಗೆ ಒಂದೆರಡು ಮಾಹಿತಿ. ಮಹಾಗಣಪತಿಯು ಬಾಲಾವಸ್ಥೆಯಲ್ಲಿ ಉಪನಯನವನ್ನು ಮಾಡುವಂತಹ ಒಂದು ವಯಸ್ಕನಾದಾಗ ಈಶ್ವರನು ಮತ್ತು ಪಾರ್ವತಿಯು ಉಪನಯನದ ಚಿಂತನೆಯನ್ನು ಮಾಡಿ ಈ ಒಂದು ಉಪನಯನಕ್ಕಾಗಿಯೇ ಆ ಯಜ್ಞದ ಉಪವೀತ ಯಾವ ದಾರ ಇದೆ ಯಜ್ಞೋಪವೀತವಾಗಿ ಆ ಒಂದು ಹತ್ತಿಯ ದಾರವನ್ನು ಪವಿತ್ರ ಬಂಧನವನ್ನು ಬಂಧಿಸಿ ರಾತ್ರಿ ವೇಳೆ ಇಟ್ಟಿರ್ತಾರೆ. ಇದು ಪುರಾಣದ ಕಥೆಯನ್ನು ಹೇಳ್ತಾ ಇದ್ದೇನೆ, ಪುರಾಣದಲ್ಲಿ ಉಲ್ಲೇಖಿತವಾಗಿರುವ ಕಥೆ. ಆ ಒಂದು ಯಜ್ಞೋಪವೀತವನ್ನು ಪವಿತ್ರ ಗಂಟಿನಿಂದಾಗಿ ಅದನ್ನು ಬಂಧ ಮಾಡಿ ಇಟ್ಟು ಬೆಳಗ್ಗೆ ಉಪನಯನವನ್ನು ಮುಹೂರ್ತದಲ್ಲಿ ಅವನಿಗೆ ಯಜ್ಞೋಪವೀತ ಧಾರಣೆಯನ್ನು ಮಾಡಬೇಕು ಅನ್ನೋ ಚಿಂತನೆಯೊಂದಿಗೆ ಇರ್ತಕ್ಕಂತಹ ಪಾರ್ವತಿ ಪರಮೇಶ್ವರರು ಬಂದು ಬೆಳಗ್ಗೆ ನೋಡಿದಾಗ ಆ ಯಜ್ಞೋಪವೀತ ಹತ್ತಿಯ ಯಜ್ಞೋಪವೀತ ಏನಿತ್ತು ಛಿದ್ರವಾಗಿತ್ತು. ಕಾರಣ ಈ ಮೂಷಕಾಸುರನು
ಮಹಾಗಣಪತಿಯು ಈಗಲೇ ತನಗೆ ಇಷ್ಟೊಂದು ಪೀಡೆಯನ್ನು ಕೊಡ್ತಾ ಇದ್ದಾನೆ, ಇವನೇನಾದರೂ ಯಜ್ಞೋಪವೀತ ಧಾರಣೆಯನ್ನು ಮಾಡಿಬಿಟ್ರೆ ಇವನು ನನಗೆ ತನ್ನ ವಿದ್ಯೆಯ ಮೂಲಕವಾಗಿ ನನ್ನನ್ನು ಇನ್ನೂ ಹೆಚ್ಚಿಗೆ ಪೀಡಿಸ್ತಾನೆ, ಇದು ಆಗಬಾರದು ಎನ್ನುವ ಚಿಂತನೆಯೊಂದಿಗೆ ತನ್ನ ಅಸುರತ್ವವನ್ನು ಪ್ರದರ್ಶನ ಮಾಡಿದ್ದು ಈ ಉಪನಯನಕ್ಕೆ ಅತಿ ಪ್ರಮುಖವಾದಂತಹ ಯಜ್ಞೋಪವೀತವನ್ನು ಛಿದ್ರವಾಗಿ ತನ್ನ ಒಂದು ಹಲ್ಲುಗಳಿಂದ ಅದನ್ನು ಕಟ್ ಮಾಡಿರ್ತಾನೆ, ಸಂಪೂರ್ಣವಾಗಿ ಛಿದ್ರ ಮಾಡಿರ್ತಾನೆ. ಹೀಗೆ ಛಿದ್ರ ಮಾಡಿದಂತಹ ಯಜ್ಞೋಪವೀತನನ್ನ ಏನು ಈಶ್ವರ ಬಂದು ಆಸೀನನಾಗಿ ನೋಡ್ತಾನೆ, ಛಿದ್ರವಾಗಿರುವಂತಹ ಈ ಒಂದು ಯಜ್ಞೋಪವೀತವನ್ನು ನೋಡಿ ಈಶ್ವರನಿಗೆ ಗೊತ್ತಾಗತ್ತೆ ಇದು ಮೂಷಕನ ಕೆಲಸ. ಹಾಗಾಗಿ ಈ ಒಂದು ಉಪನಯನ ಮೂರ್ತ ಸನ್ನಿಹಿತವಾಗಿದೆ, ಈಗ ಏನು ಮಾಡಬೇಕು ಎಂಬುದಾಗಿ ಯೋಚನೆ ಮಾಡ್ತಾ ಈಶ್ವರನು ತನ್ನ ಕೊರಳಿನಲ್ಲಿರುವಂತಹ ಈ ಒಂದು ನಾಗನನ್ನು ಸ್ಪರ್ಶಿಸಿದ ತಕ್ಷಣವೇ ಆ ಒಂದು ಈಶ್ವರನ ಮಹಿಮೆಯಿಂದ ಆ ಛಿದ್ರವಾದಂತಹ ಯಾವ ಯಜ್ಞೋಪವೀತ ನಾಗವಾಗಿ ಪರಿವರ್ತನೆಯಾಗಿ ಪವಿತ್ರ ಬಂಧನದಿಂದ ಕೂಡಿತ್ತು, ಅದನ್ನು ಯಜ್ಞೋಪವೀತವಾಗಿ ನಾಗಶಕ್ತಿ ಮಹಾಗಣಪತಿಯಾಗಿ ಅವನು ಪರಿವರ್ತಿತನಾಗ್ತಾನೆ. ಆ ಒಂದು ವಿದ್ಯೆ ವಿವಾಹ ಯಜ್ಞಗಳ ಅಧಿಕಾರವನ್ನು ನಾಗಯಜ್ಞೋಪವೀತವಾದಂತಹ ಇದನ್ನು ಧರಿಸುವುದರಿಂದಾಗಿ ಈ ಮಹಾಗಣಪತಿಗೆ ವಿದ್ಯಾಯೋಗ ಉಂಟಾಗ್ತದೆ. ಹಾಗಾಗಿ ಮಹಾಜ್ಞಾನ ಯೋಗ ಉಂಟಾದಂತಹ ಮಹಾಗಣಪತಿಯು ನಾಗಯಜ್ಞೋಪವೀತನಾಗಿ ನಾಗಶಕ್ತಿ ವಿನಾಯಕನಾಗಿ ಪರಿವರ್ತಿತನಾಗ್ತಾನೆ. ಹಾಗಾಗಿ ನಾಗನ ಒಂದು ಪವಿತ್ರ ಬಂಧನದಿಂದಾಗಿ ಇವತ್ತು ಕೂಡ ನಾಗಮಂಡಲ ಇತ್ಯಾದಿಗಳಲ್ಲಿ ಆ ನಾಗನ ಆಶ್ಲೇಷಾಬಲಿಯಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಆ ನಾಗನಿಗೆ ಪವಿತ್ರವನ್ನು ಹಾಕುವಂತಹ 5 ಪವಿತ್ರ 8 ಪವಿತ್ರ ಹೀಗೆ ಅನೇಕ ಪವಿತ್ರವನ್ನು ಹಾಕಿ ನಾಗಮಂಡಲಾದಿಗಳನ್ನು ಆರಾಧನೆ ಮಾಡುವಂತಹ ನಾಗವು ಪವಿತ್ರ ಶಕ್ತಿಯಾಗಿ ಪರಿವರ್ತನೆಯಾದಂತಹ ಒಂದು ವ್ಯವಸ್ಥೆಯೇ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ನಾಗಶಕ್ತಿ ವಿನಾಯಕನನ್ನು ಆರಾಧನೆ ಮಾಡುವುದರಿಂದ ಉಪನಯನದ ಒಟುವಾಗಿ ವಿದ್ಯಾರ್ಥಿಗಳಿಗೂ ಮತ್ತು ವಿವಾಹೇಚ್ಛುಕರಿಗೂ ಮತ್ತು ಯಜ್ಞ ಕ್ರಿಯೆಗಳಲ್ಲಿ ಮತ್ತು ಉದ್ಯೋಗ ವಿಷಯಗಳಲ್ಲಿ ಎಲ್ಲ ವಿಘ್ನವನ್ನು ನಿವಾರಣೆ ಮಾಡುವ ಮಹಾಶಕ್ತಿಯುಕ್ತವಾದಂತಹ ಶಕ್ತಿ ಪುಂಜವಾಗಿ ಪರಿವರ್ತನೆಯಾದಂತಹ ವಿನಾಯಕ ನಾಗಶಕ್ತಿ ವಿನಾಯಕ. ಹಾಗಾಗಿ ನಾಗಾರಾಧನೆಯ ಫಲವನ್ನು ಮತ್ತು ಮಹಾಗಣಪತಿಯ ಫಲವನ್ನು ಜೊತೆಗೆ ಕೊಡ್ತಕ್ಕಂತಹ ಏಕೈಕ ದೇವತೆ ಈ ವಿದ್ಯಾಧಿ ದೇವತೆಯಾದಂಥ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ಮಹಾಗಣಪತಿಯು ಕೂಡ ವಿದ್ಯಾಧಿ ದೇವತೆ ಎಂಬುದಾಗಿ ಪರಿಗಣಿಸಲ್ಪಡ್ತಾನೆ. ಒಂದೇ ವಾಣಿ ವಿನಾಯಕವು ವಾಗರ್ಥ ಇವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಎಂಬುದಾಗಿ ಕಾಳಿದಾಸ ಬರೆದ್ರೆ, ನಮ್ಮ ರಾಮಚರಿತ ಮಾನಸದಲ್ಲಿ ವರ್ಣಾನಾಂ ಅರ್ಥಸಂಘಾನಾಂ ರಸಾನಾಂ ಛಂದಸಾಮಪಿ ಮಂಗಲಾನಾಂಚ ಕರ್ತಾರವು ಒಂದೇ ವಾಣಿ ವಿನಾಯಕವು ಎಂಬುದಾಗಿ ದ್ವಿವಚನವನ್ನು ಪ್ರಯೋಗ ಮಾಡಿ ಆ ರಾಮಚರಿತ ಮಾನಸದ ಪ್ರಾರ್ಥನಾ ಶ್ಲೋಕವನ್ನಾಗಿ ಬರೆಯಲ್ಪಡುತ್ತೆ. ಹಾಗಾಗಿ ವಿದ್ಯಾದಿ ದೇವತೆಯಾಗಿ ಸರಸ್ವತಿಯ ಜೊತೆಗೆ ಮಹಾಗಣಪತಿಯು ಕೂಡ ವಿರಾಜಮಾನನಾಗಿದ್ದು ಈ ಉಪನಯನದ ಸಂದರ್ಭದಿಂದ. ಆದ್ದರಿಂದಾಗಿ ಯಾರು ಈ ಒಂದು ನಾಗಶಕ್ತಿಯ ವಿನಾಯಕನ ಆರಾಧನೆಯನ್ನು ಯಥಾಕ್ರಮವಾಗಿ ಮಾಡ್ತಾರೋ ಅದು ಅವರವರ ಜಾತಕದ ಕ್ರಮದ ಪ್ರಕಾರ ಅನೇಕ ಭಿನ್ನತ್ವವು ಕೂಡ ಇರ್ತದೆ. ಅದರ ಆರಾಧನೆಯ ಕ್ರಮದಲ್ಲಿ ಮಂತ್ರವೆಲ್ಲವೂ ಒಂದೇ, ಆರಾಧನೆಯ ಕ್ರಮದಲ್ಲಿ ಬದಲಾವಣೆ ಆಗ್ತದೆ. ಆದ್ದರಿಂದಾಗಿ ಈ ಒಂದು ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಇಲ್ಲಿ ಧ್ಯಾನಾವಸ್ಥೆಯಲ್ಲಿ ಕುಳಿತಂತಹ ನಾಗಶಕ್ತಿ ವಿನಾಯಕರನ್ನು ನಿಮಗೆ ದರ್ಶಿಸ್ತಾ ಇದ್ದೇವೆ. ಅವನು ಉಪನಯನದ ಒಟುವಾದಂತಹ ಒಂದು ಸಂದರ್ಭದಲ್ಲಿ ವಿದ್ಯಾಯೋಗಕ್ಕಾಗಿ ಕುಳಿತಂತಹ ಜ್ಞಾನ ಯೋಗಕ್ಕಾಗಿ ಕುಳಿತಂತಹ ಒಂದು ಚಿಹ್ನಿತವಾದಂತಹ ಈ ನಾಗಶಕ್ತಿ ವಿನಾಯಕ. ಇಲ್ಲಿ ನಾಗದೋಷ ಮತ್ತು ಈ ಒಂದು ಕೇತು ದೋಷವನ್ನು ನಿವಾರಣೆ ಮಾಡುವ ಮೂಲಕ ಈ ಒಂದು ರಾಹು ಛಾಯೆ ಮತ್ತು ಕೇತು ಛಾಯೆಯಿಂದ ವಿಮುಕ್ತರಾಗುವುದಕ್ಕಾಗಿ ಸಮಸ್ತ ಗ್ರಹಗಳಿಗೂ ಕೂಡ ನಾಗಶಕ್ತಿ ವಿನಾಯಕನೇ ಸಂಪೂರ್ಣ ಬಲವನ್ನು ನೀಡ್ತಾನೆ. ಈ ರೀತಿಯಾಗಿ ಪುರಾಣದ ಉಲ್ಲೇಖದಂತೆ ಸಹಸ್ರಾರು ವರ್ಷಗಳ ಹಿಂದಿನ ಸ್ಪಷ್ಟವಾದ ಆರಾಧನೆಯು ಇರುವಂತಹ ಒಂದು ವ್ಯವಸ್ಥೆ ಇದು. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡುವ ಕ್ರಮವನ್ನು ರೂಢಿಸಿಕೊಳ್ಳುವುದು, ಅದು ಎಲ್ಲ ರೀತಿಯ ಸಮಸ್ತ ನವಗ್ರಹಗಳ ದೋಷಗಳು ನಿವಾರಣೆಯಾಗುವಂತಹ, ನವಗ್ರಹಗಳ ಸಂಪೂರ್ಣ ಉತ್ತಮ ಫಲಗಳು ಸಿಗುವಂತಹ, ನಮ್ಮ ಜೀವನದಲ್ಲಿ ಉಂಟಾಗುವ ಸಮಸ್ತ ವಿಧ ದೋಷ ನಿವಾರಣೆಗೆ ಮತ್ತು ಪುಣ್ಯ ಫಲ ಸಂಗ್ರಹಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ. ಈ ಹಿಂದೆ ಹೇಳಿದಂತಹ ಶ್ಲೋಕವನ್ನು ಹೇಳಿ ಅದರ ಜೊತೆಗೆ ನೀವು ಓಂ ನಾಗಶಕ್ತಿ ವಿನಾಯಕಾಯ ನಮಃ ಆ ಶ್ಲೋಕಗಳನ್ನು ಪಠಿಸಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಇದೇ ರೀತಿಯಾಗಿ ಧ್ಯಾನಾವಸ್ಥೆಯಲ್ಲಿ ಕುಳಿತು ಕಣ್ಣನ್ನು ಮುಚ್ಚಿಕೊಂಡು ಈ ಒಂದು ಪ್ರತಿಬಿಂಬವನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಪ್ರಾರ್ಥನೆಯ ಮೂಲಕವಾಗಿ ತಾಯಿ ತಂದೆಯ ಪ್ರಾರ್ಥನೆಯನ್ನು ಮಾಡುವ ಮೂಲಕವಾಗಿ ಗುರುವಿಗೆ ನಮಸ್ಕರಿಸಿ
ತಾಯಿ ತಂದೆಗೆ ನಮಸ್ಕರಿಸಿ, ಗುರುವಿಗೆ ನಮಸ್ಕರಿಸಿ ಯಾರು ಈ ನಾಗಯಜ್ಞೋಪಯುಕ್ತ ಗಣಪತಿಯ ಆರಾಧನೆಯನ್ನು ಭಕ್ತಿಪೂರ್ವಕವಾಗಿ ಮಾಡ್ತಾರೋ ಅವರಿಗೆ ಉತ್ತಮ ಫಲ ಲಭ್ಯವಾಗುತ್ತೆ. ಆದ್ದರಿಂದಾಗಿ ಮಾನಸ ಪೂಜೆಯ ರೀತಿಯಲ್ಲಿ ನೀವು ನಿಮ್ಮದೇ ಆದ ಉತ್ತಮ ಸಮಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಹೇಳಿದಂತೆ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ದಿನ ನೀವು ಈ ರೀತಿಯಾದ ಧ್ಯಾನಾವಸ್ಥೆಯಲ್ಲಿ ಕಣ್ಮುಚ್ಚಿ ಕುಳಿತು, ಈ ಮಹಾಗಣಪತಿ ನಾವು ಧ್ಯಾನ ಮಾಡ್ತಾ ಇದ್ದೀರೋ ಇಲ್ಲೋ ಅಂತ ನೋಡ್ತಾ ಇದ್ದಾನೆ, ನಾವು ಕಣ್ಮುಚ್ಚಿ ಕುಳಿತು ಅವನನ್ನು ಗ್ರಹಿಸುವ ಶಕ್ತಿಯನ್ನು ಪಡೆದುಕೊಂಡು ಆ ಒಂದು ಪ್ರತಿಬಿಂಬವನ್ನು ಮನಃ ಪರದೆಯ ಮೇಲೆ ಬಿಂಬಿಸಿಕೊಂಡು ಅದನ್ನು ಆರಾಧನೆಯನ್ನು ಮಾಡ್ತಾ ಬಂದು, ಮೊದಲು ಆ ಶ್ಲೋಕಗಳನ್ನು ಹೇಳಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಮನಸ್ಸು ಸಂಪೂರ್ಣವಾಗಿ ತೃಪ್ತವಾಗುವಲ್ಲಿವರಿಗೆ ಆ ಜಪವನ್ನು ಮಾಡಿ, ಅನಂತರದಲ್ಲಿ ಮತ್ತೆ ಆ ಶ್ಲೋಕವನ್ನು ಹೇಳಿ ಅವನಿಗೆ ನಮಸ್ಕರಿಸಿ ಆ ನಮ್ಮ ಧ್ಯಾನವನ್ನು ಮುಗಿಸ್ತಾ ಬರೋದ್ರಿಂದ ನಮ್ಮ ಅನೇಕ ದೋಷಗಳು ನಿವಾರಣೆ ಆಗ್ತವೆ. ಇದನ್ನು ನೀವು ಕೂಡ ಅನುಸರಿಸಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ.